ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. ಆ್ಯಕ್ಚುಲಿ ನಾನು ಈ ವಾರ ಆಚೆ ಎಲ್ಲಾದರೂ ಹೋಗ್ಬಿಟ್ಟು ಲೈಫ್ ಸ್ಟೈಲ್ ಚೈನೀಸ್ ಅವ್ರದ್ದು ಲೈಫ್ ಸ್ಟೈಲ್ ವಿಡಿಯೋ ಏನಾದರೂ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಈ ವಾರ ಅನೌನ್ಸ್ ಮಾಡಿದ್ರು ಮೇ ತಿಂಗಳಲ್ಲಿ ನಮಗೆ ಎಕ್ಸಾಮ್ ಇರುತ್ತೆ ಅಂತ, ಗ್ರ್ಯಾಜುಯೇಷನ್ ಎಕ್ಸಾಮ್ ಇರುತ್ತೆ ಅಂತ. ಅವರು ಹೇಳಿಲ್ಲ, ಲೈಕ್ ಮೇ 1 ಆದರೂ ಇರ್ಬೋದು, 31 ಆದರೂ ಇರ್ಬೋದು. ಸೊ ಯಾವ ಡೇಟ್ ಅಂತ ನಮಗೆ ಕನ್ಫರ್ಮ್ ಮಾಡಿಲ್ಲ. ಸೊ ಯಾವುದಕ್ಕೂ ನಾನು ತುಂಬ ಪ್ರಿಪೇರ್ ಆಗಿ ಇರಬೇಕು ಅಂತ ನಾನು ಓದೋಕ್ಕೆ ಇನ್ನೂ ಸ್ಟ್ರಿಕ್ಟಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಈ ವಾರ ಫುಲ್ಲು ನಾನು ಈ ಬೆಡ್ನ ಬಿಟ್ಟು ಎಲ್ಲೂ ಕದಲೇ ಇಲ್ಲ. ಅಂದರೆ ಸ್ಟಡಿ ಟೇಬಲ್ ಮೇಲೆ ಓದ್ತಿಲ್ಲ, ನಾನು ಬೆಡ್ ಮೇಲೆ ಕೂತ್ಕೊಂಡು ಸ್ಟಡಿ ಟೇಬಲ್ ಹಾಕ್ಕೊಂಡು ಓದ್ತಾ ಇದ್ದೀನಿ. ಸೊ ಬೆಡ್ನ ಬಿಟ್ಟು ನಾನು ಕದಲೇ ಎಲ್ಲ ಓದ್ಕೊತಾನೆ ಇದ್ದೀನಿ. ಇನ್ನೂ ಬುಕ್ಸ್ ಅಲ್ಲೇ ಇದೆ. ತುಂಬಾ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ ಬಿಕಾಸ್ ಅವರು ಎಕ್ಸಾಮ್ ಡೇಟ್ ಒಂದು ಅನೌನ್ಸ್ ಮಾಡಿಬಿಟ್ಟಿದ್ರೆ ನನಗೆ ರಿವಿಷನ್ನು ಮತ್ತು ಇದೆಲ್ಲ ನಾನು ಡಿವೈಡ್ ಮಾಡ್ಕೊಂಡ್ಬಿಡ್ತಿದ್ದೆ ಯಾವಾಗ ಏನು ಓದಬೇಕು ಅಂತ. ಬಟ್ ಅವರು ಯಾವ ಡೇಟ್ ಕೂಡ ಹೇಳಿಲ್ಲ. ಸೊ ಎಕ್ಸಾಮ್ ಸ್ಟ್ರೆಸ್ ಬೇರೆ ಜಾಸ್ತಿ ಆಗ್ತಿದೆ. ಸೊ ಸ್ಟ್ರೆಸ್ ಜಾಸ್ತಿ ಆಗ್ತಾ ಲೈಕ್ ಯಾರ ಜೊತೆ ಆದರೂ ಮಾತಾಡಿದ್ರೆ ನನಗೆ ಕಮ್ಮಿ ಆಗುತ್ತೆ ಅಂತ ಅನಿಸ್ತು. ಸೊ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡೋಕ್ಕೆ ಯೋಚನೆ ಮಾಡಿದೆ. ಸೊ ನಿಮ್ಮ ಜೊತೆ ಮಾತಾಡಿದ್ರೆ ನನ್ನ ಸ್ಟ್ರೆಸ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಆ್ಯಂಡ್ ಒಂದು ಚಿಟ್ ಚಾಟ್ ಸೆಷನ್ ಥರ ಇರುತ್ತೆ ಅಂತ ಗೊತ್ತು. ಇವಾಗ ನೀವು ನನ್ನ ಜೊತೆ ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ಬಟ್ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಏನಾದರೂ ಹೇಳಿದ್ರೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು. ಸೊ ಈ ಥರ ನಿಮ್ಮ ಜೊತೆ ಮಾತಾಡ್ದಂಗೂ ಆಗುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ಈ ಚಿಟ್ ಚಾಟ್ ಸೆಷನ್ ಇಲ್ಲ ಚಿಟ್ ಚಾಟ್ ವಿಡಿಯೋನ ನಾನು ರೆಕಾರ್ಡ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದು. ಇನ್ನೊಂದು ರೀಸನ್ ಏನು ಅಂದರೆ, ನನಗೆ ಸಾಕಷ್ಟು ಸೆಕೆಂಡ್ PU ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾ ಇದ್ದಾರೆ. ಲೈಕ್ ನಾನು ಚೈನಾಗೆ ಬಂದು MBBS ಮಾಡಬೇಕು, ಪ್ರೊಸೀಜರ್ ಏನು, ಎಷ್ಟು ಮಾರ್ಕ್ಸ್ ಬೇಕು, ಎಷ್ಟು ನೀಟಲ್ಲಿ ಎಷ್ಟು ಮಾರ್ಕ್ಸ್ ಬೇಕು, ಈ ಥರ ಸಾಕಷ್ಟು ಕ್ವೆಶನ್ಸ್ನ ನನ್ನ ಕೇಳ್ತಾ ಇದ್ದಾರೆ. ಸೊ ಈ ಚಿಟ್ ಚಾಟ್ ಸೆಷನಲ್ಲಿ ಅವ್ರ ಕನ್ಸರ್ನ್ನ ಕೂಡ ನಾನು ಅಡ್ರೆಸ್ ಮಾಡ್ಬೋದು ಅಂತ ಈ ವಿಡಿಯೋನ ಇನ್ನೊಂದು ರೀಸನ್ ನಾನು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಆಫ್ ಆಲ್, ನಾನು ವೈ ಡಿಡ್ ಐ ಚೂಸ್ ಚೈನಾ ಅನ್ನೋ ವಿಡಿಯೋ ಅಲ್ಲಿ ನಾನು ಎಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದೀನಿ. ನಮ್ಮ ಕಾಲೇಜ್ ಬಗ್ಗೆ ಆಗಲಿ, ನಾನು ಏನಕ್ಕೆ ಬಂದೆ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಆ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ. ನಿಮಗೆ ಬೇಕಾಗಿರುವಂಥ ಮಾಹಿತಿ ಆಲ್ಮೋಸ್ಟ್ ಎಲ್ಲ ಅದ್ರಲ್ಲಿ ಸಿಗುತ್ತೆ. ಅದರಲ್ಲಿ ಇಲ್ದಿರೋದು ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಕೇಳಿದ್ದಾರೆ ಕೆಲವರು. ಸೊ ಅದನ್ನು ನಾನು ಈ ವಿಡಿಯೋ ಅಲ್ಲಿ ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚೈನಾದಲ್ಲಿ MBBS ಅಲ್ದಿರ ನಾನು ಬೇರೆ ಟಾಪಿಕ್ಸ್ ಕೂಡ ಮಾತಾಡ್ತೀನಿ. ಲೈಕ್ ಎಕ್ಸಾಂಪಲ್ ನೀಟ್ ಬಗ್ಗೆ ಆಗಿರಲಿ, MBBS ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರ್ಬೋದು, ಇಲ್ಲ ಕೆಲವರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕ್ವೆಶನ್ಸ್ನ ಕೇಳಿದ್ದಾರೆ, ಅದನ್ನು ಆನ್ಸರ್ ಮಾಡೋದಾಗಿರ್ಬೋದು. ಸೊ ಈ ಥರ ನಾನು MBBS ಅಲ್ಲದೆ ಬೇರೆ ಟಾಪಿಕ್ಸ್ ಕೂಡ ನಾನು ಮಾತಾಡ್ತೀನಿ ಈ ವಿಡಿಯೋಲಿ. ಫಸ್ಟ್ ಆಫ್ ಆಲ್, ಸೆಕೆಂಡ್ PU ಸ್ಟೂಡೆಂಟ್ಸ್ ಯಾರ್ಯಾರು ಸೆಕೆಂಡ್ ಕ್ಲಾಸ್ ಆಗಲಿ, ಫಸ್ಟ್ ಕ್ಲಾಸ್ ಆಗಲಿ, ಡಿಸ್ಟಿಂಕ್ಷನ್ ಆಗಲಿ ಪಾಸ್ ಆದವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರು ಪಾಸ್ ಆಗೋಕ್ಕಾಗಿಲ್ವೋ, ನೆಕ್ಸ್ಟ್ ಯಾವುದೋ ಇವಾಗ ನ್ಯೂ ರೂಲ್ಸ್ ಏನೋ ಅಟೆಂಪ್ಟ್ ಏನೋ ಇದೆ ಅಂತೆ. ಸೊ ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಅಟೆಂಪ್ಟ್ ಆಗಿರಲಿಲ್ಲ, ಸಪ್ಲಿ ಆಗಿರಲಿ, ಪಾಸ್ ಆಗಿ, ಆಲ್ ದ ಬೆಸ್ಟ್ ಫಾರ್ ಯು. ನನ್ನ ಕಮೆಂಟ್ ಸೆಕ್ಷನಲ್ಲಿ 9th ಮತ್ತು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಕೂಡ ಟೈಮ್ ಇದೆ ಇನ್ನು ಡಿಸೈಡ್ ಮಾಡ್ಕೊಳೋದಕ್ಕೆ ನೀವು ಯಾವ ಸ್ಟ್ರೀಮಲ್ಲಿ ಹೋಗಬೇಕು ಅಂತ. ಸೊ ನಿಮ್ಮ ಪೇರೆಂಟ್ಸ್ ನಿಮಗೆ ಹೇಳ್ಬೋದು ಸೈನ್ಸ್ ತಗೋ ಇಲ್ಲ ಕಾಮರ್ಸ್ ತಗೋ ಅಂತ ನಿಮಗೆ ಒಂದು ಸಜೆಷನ್ ಕೊಡ್ಬೋದು. ಬಟ್ ಅವ್ರನ್ನ ಕುತ್ಕೊಂಡು ಕೇಳಿ ನೀವು, ಲೈಕ್ ಸೈನ್ಸ್ ತೊಗೊಂಡ್ರೆ ಮುಂದೆ ನಾನು ಏನೇನು ಓದ್ಬೋದು, ಲೈಕ್ ನಂಗೆ ಫ್ಯೂಚರಲ್ಲಿ ಏನೇನು ಕರಿಯರ್ ಪಾತ್ ಇರುತ್ತೆ. ಲೈಕ್ ಎಕ್ಸಾಂಪಲ್, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಇಲ್ಲ ಡಾಕ್ಟರ್ ಆಗ್ಬೋದು, ಆರ್ಕಿಟೆಕ್ಟ್ ಆಗ್ಬೋದು, ಇಲ್ಲ ಈ ಥರ ನೀವು ಸೈನ್ಸ್ ತೊಗೊಂಡ್ರೆ ಇಷ್ಟೊಂದು ನಿಮಗೆ ವೆರೈಟಿ ಆಪ್ಷನ್ಸ್ ಇದೆ. ಕಾಮರ್ಸ್ ತೊಗೊಂಡ್ರೆ ಅಕೌಂಟೆಂಟ್ ಆಗ್ಬೋದು, ಇಲ್ಲ CA ಸ್ಟಡಿ ಮಾಡ್ಬೋದು. ಸೊ ಲಾಯರ್ ಆಗ್ಬೋದು. ಕುತ್ಕೊಂಡು ಒಂದ್ಸರಿ ಮಾತಾಡಿ ನಿಮ್ಮ ಪೇರೆಂಟ್ಸ್ ಜೊತೆ, ಯಾವ ಡಿಗ್ರಿ ತೊಗೊಂಡ್ರೆ ನಿಮಗೆ ಒಳ್ಳೇದು ಅಂತ. ಅದ್ರ ಜೊತೆಗೆ ನೀವು ಒಂದ್ಸರಿ ಯೋಚನೆ ಮಾಡಿ ನಿಮಗೆ ಯಾವ ಕಡೆ ಇಂಟ್ರೆಸ್ಟ್ ಇದೆ, ನಿಮ್ಮ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ಸ್ ಯಾವುದು. ಸೊ ಅದನ್ನ ಹೇಳ್ತಾ ಇವಾಗ ನಾನು ಫಸ್ಟ್ PU ಮತ್ತೆ ಸೆಕೆಂಡ್ PU ಮಕ್ಕಳು. ಸೊ ನೀವು ಸೆಕೆಂಡ್ PU ಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸೈಡ್ ಮಾಡೋದಕ್ಕಿಂತ ಫಸ್ಟ್ PU ಇಂದಾನೆ ನೀವು ಫ್ಯೂಚರಲ್ಲಿ ಏನಾಗಬೇಕು ಅನ್ನೋದನ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದ್ರ ಮೇಲೆ ನೀವು ಯಾವ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ ಅದನ್ನ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದನ್ನ ಹೇಳ್ತಾ MBBS ಬಗ್ಗೆ ಮಾತಾಡ್ತೀನಿ ಇವಾಗ. ಫಸ್ಟ್ ಆಫ್ ಆಲ್, ನಾನು ಬೇರೆ ಕೋರ್ಸ್ ಬಗ್ಗೆ ಹೇಳೋಕೆ ಹೋಗಲ್ಲ ಬಿಕಾಸ್ ನಾನು ಅದನ್ನ ಓದಿಲ್ಲ ಆ್ಯಂಡ್ ನನಗೆ ಅನುಭವ ಇಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೂ ಹೋಗಲ್ಲ. ನಾನು MBBS ಬಗ್ಗೆ ನಾನು ಮಾತಾಡ್ಬೋದು ಬಿಕಾಸ್ ನಾನು MBBS ಓದಿದ್ದೀನಿ ಅಂತ. ಫಸ್ಟ್ PU ಸೆಕೆಂಡ್ PU ಸ್ಟೂಡೆಂಟ್ಸ್ಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, MBBS ಬಗ್ಗೆ ಒಂದು ರಿಯಾಲಿಟಿ ಟಾಕ್ ಕೊಡಬೇಕು ಅಂದರೆ, ನೀವು ಡಾಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಸ್ಟಡಿ ಮಾಡೋದಕ್ಕೆ ನೀವು ಸೈನ್ ಅಪ್ ಮಾಡಬೇಕು. ಬಿಕಾಸ್ ಒನ್ಸ್ ಯು ಚೂಸ್ ದಿಸ್ ಪಾತ್, ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ನೀವು ಆಗಬೇಕಾಗಿರೋದು ಡಾಕ್ಟರೇ. ಸೊ ನೀವು ಅಂದ್ಕೊಂಡಿರ್ತೀರ MBBS ಮುಗಿಸ್ಬಿಟ್ಟು ಡಿಗ್ರಿ ಬಂದಿದ ತಕ್ಷಣ ನಾನು ಓದಿದಾಗೋಗುತ್ತೆ, ನಾನು ಹೋಗ್ಬಿಟ್ಟು ಸಂಪಾದನೆ ಮಾಡ್ಬೋದು, ಇಲ್ಲ ಪೇಷಂಟ್ಸ್ನ ಟ್ರೀಟ್ ಮಾಡ್ಬೋದು ಅಂತ. ಬಟ್ ನಿಮ್ಮ ಎಜುಕೇಷನ್ ಅಲ್ಲೇ ಮುಗಿಯಲ್ಲ. MBBS ಫೀಲ್ಡಲ್ಲಿ ನೀವು ಲೈಫ್ ಲಾಂಗ್ ಓದ್ತಾನೆ ಇರಬೇಕು. ದೇರ್ ಈಸ್ ನೋ ಪಾಸ್, ದೇರ್ ಈಸ್ ನೋ ಸ್ಟಾಪಿಂಗ್. ನೀವು ಒಂದ್ಸರಿ
ಡಾಕ್ಟರ್ ಅಂತ ನೀವು ಡಿಸೈಡ್ ಆದಮೇಲೆ ಲೈಫ್ ಲಾಂಗ್ ಓದೋದಕ್ಕೆ ನೀವು ರೆಡಿ ಆಗಿರಬೇಕು. ಇದೊಂದು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ನೀವು ಇಲ್ಲ ನಂಗೆ ಓದೋಕೆ ಇಷ್ಟ ಇಲ್ಲ, ನನಗೆ ಡಿಗ್ರಿ ಮುಗಿಸ್ಬಿಟ್ಟು MBBS ಡಿಗ್ರಿ ತೊಗೊಂಡು ನಾನು ಕ್ಲಿನಿಕಲ್ಲಿ ವರ್ಕ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ರೂ ನೀವು ಓದಲೇಬೇಕು. ಬಿಕಾಸ್ ಒಂದು ಡಾಕ್ಟರ್ ಆಗಿದ ತಕ್ಷಣ ನೀವು ಬುಕ್ಸ್ನ ಮುಚ್ಚಿಗೆ ಬಿಟ್ಟು ಪೇಷಂಟ್ಸ್ನ ನೋಡೋಕ್ಕಾಗಲ್ಲ. ನೀವು ಅವಾಗ ಸಬ್ಜೆಕ್ಟ್ಸ್ನ ನೀವು ಓದ್ತಾ ಇರಬೇಕು, ನೀವು ಅಪ್ಡೇಟ್ ಆಗ್ತಾ ಇರಬೇಕು. ಯಾರಾದರೂ ಹೊಸ ಮೆಡಿಸಿನ್ ತಂದರೆ ಅದ್ರ ಬಗ್ಗೆ ಓದಬೇಕು, ಅದು ಬಾಡಿಗೆ ಏನು ಎಫೆಕ್ಟ್ಸ್ ಆಗುತ್ತೆ ಅಂತ ನೀವು ಓದ್ತಾ ಇರಬೇಕು. ಸೊ ಒಂದು ಬುಕ್ ಎಡಿಷನ್ ನೀವು ಅಪ್ಡೇಟ್ ಆಗಿದ ತಕ್ಷಣ ನೀವು ಅಪ್ಡೇಟ್ ಆಗ್ತಾ ಇರಬೇಕು. ಇವಾಗ ಬೇರೆ ಡಿಗ್ರಿನ ತೊಗೊಂಡ್ರೆ, ಇವಾಗ ಎಕ್ಸಾಂಪಲ್ ಇಂಜಿನಿಯರಿಂಗ್ನ ತೊಗೊಂಡ್ರೆ, ನೀವು ಫಸ್ಟ್ ಇಯರಲ್ಲಿ ಓದಿದ್ದು ನಿಮಗೆ ವರ್ಕ್ ಮಾಡೋ ಟೈಮಲ್ಲಿ ಅದು ನಿಮಗೆ ಒಂದೊಂದ್ಸರಿ ಯೂಸ್ ಆಗಲ್ಲ. ಆವಾಗಿನ ಟೈಮಲ್ಲಿ ಬಿಟ್ಬಿಟ್ರೆ ಓಕೆ, ಫ್ಯೂಚರಲ್ಲಿ ನಿಮಗೆ ಅದು ಯೂಸ್ ಆಗುತ್ತೋ ಅಲ್ವೋ ಅದು ಸೆಕೆಂಡ್ರಿ. ಬಟ್ MBBS ಅಲ್ಲಿ ಆ ಥರ ಇಲ್ಲ. ನೀವು ಫಸ್ಟ್ ಇಯರಲ್ಲಿ ಓದೋ ಅನಾಟಮಿ ಕೂಡ ನೀವು ಡಾಕ್ಟರ್ ಆಗಿಬಿಟ್ಟು 65 ವರ್ಷ ನೀವು ಆದ್ರೂ ನೀವು ಆ ಅನಾಟಮಿ ಸಬ್ಜೆಕ್ಟ್ಸ್ನ ಇನ್ನೊಂದ್ಸರಿ ಓದ್ತಾ ಇರಬೇಕು. ಆಬ್ವಿಯಸ್ಲಿ ಬೆಳೀತಾ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ತಾ ನಾವು ಪರ್ಫೆಕ್ಷನ್ ಲೆವೆಲ್ಗೆ ಬರ್ತಾ ಇರ್ತೀವಿ. ಆದ್ರೂ ನಾವು ಆ ಲೆವೆಲ್ಗೆ ಬರೋವರೆಗೂ ನಾವು ನಮ್ಮ ಸಬ್ಜೆಕ್ಟ್ಸ್ನ ನಾವು ರಿವೈಸ್ ಮಾಡ್ತಾ ಇರಬೇಕು. ನೀವು ಯಾವುದೇ ಕ್ಲಿನಿಕ್ಗೆ ಹೋಗಲಿ, ಇಲ್ಲ ಯಾವುದೇ ಡಾಕ್ಟರ್ ಹತ್ರ ಹೋಗಲಿ, ಅವ್ರ ಹತ್ರ ಬುಕ್ಸ್ ಇದ್ದೇ ಇರುತ್ತೆ. ಲೈಕ್ ಆ ಬುಕ್ಸ್ನ ಅವರು ಓದ್ತಾ ಇರ್ತಾರೆ. ಯಾರು ಪೇಷಂಟ್ಸ್ ಇಲ್ಲ ಅನ್ನೋ ಟೈಮಲ್ಲಿ ಅವ್ರು ಓದ್ತಾ ಇರ್ತಾರೆ. ಡಾಕ್ಟರ್ ಆಗಿಬಿಟ್ಟು ಒಳ್ಳೆ ರೆಪ್ಯುಟೇಷನ್ ಇರುತ್ತೆ ಅಂತ ಅದಕ್ಕೆ ಮಾತ್ರ ನೀವು ಡಿಸೈಡ್ ಮಾಡ್ಕೊಂಡು ಹೋಗ್ಬಿಡಿ. ಡಾಕ್ಟರ್ ಆಗ್ತೀನಿ ಅಂದರೆ ಒಂದು ಪೇಷಂಟ್ ಜೀವ ನಿಮ್ಮ ಕೈಯಲ್ಲಿರುತ್ತೆ. ಆ ಪೇಷಂಟ್ನ ಟ್ರೀಟ್ ಮಾಡೋ ಜವಾಬ್ದಾರಿ ನಿಮ್ಮದು, ಆ ಪೇಷಂಟ್ನ ಉಳಿಸೋಕ್ಕೆ ಜವಾಬ್ದಾರಿ ನಿಮ್ಮದು. ಇದು ನೀವು ಇದಕ್ಕೆ ರೆಡಿ ಇದ್ದರೆ ಮಾತ್ರ MBBS ಚೂಸ್ ಮಾಡಿ. ಯಾರೋ ಒಬ್ರು ಡಾಕ್ಟರ್ ಆಗ್ತಿದ್ದಾರೆ, ಯಾರೋ ಒಬ್ರು ಮಗಳು ಡಾಕ್ಟರ್ ಆಗ್ತಿದ್ದಾರೆ, ಅವ್ರು ಡಾಕ್ಟರ್ ಆಗ್ತಿದ್ದಾರೆ ಅಂತ ನೀವು MBBS ಕಡೆ ಬರಲೇಬೇಡಿ. ಈ ಥರ ಮೈಂಡ್ ಇದ್ದರೆ MBBS ಕಡೆ ಬರಲೇಬೇಡಿ. ನಿಮಗೆ ಫೋರ್ಸ್ ಮಾಡಿಸ್ಬಿಟ್ಟು ನೀನು ಡಾಕ್ಟ್ರೇ ಆಗಬೇಕು ಅಂತ ಹೇಳಿದರೆ ನಿಮ್ಮ ಮನಸ್ಸಲ್ಲಿ ಅದಿಲ್ಲ ಅಂದರೆ ಆಗಬೇಡಿ. ಬಿಕಾಸ್ ಇದೊಂದು ಸ್ಯಾಕ್ರಿಫೈಷಿಯಲ್ ಜಾಬ್. ಲೈಕ್ ಯು ಹ್ಯಾವ್ ಟು ಪುಟ್ ಯುವರ್ ಪೇಷಂಟ್ಸ್ ಬಿಫೋರ್ ಯು ಅನ್ನೋ ಜಾಬ್. ಎಲ್ಲದಕ್ಕೂ ರೆಡಿ ಆಗಿರಬೇಕು ನಿಜ ಹೇಳಬೇಕು ಅಂದರೆ. ಸೊ ನೀವು ಇದಕ್ಕೆ ರೆಡಿ ಇದ್ದರೆ ಮಾತ್ರ ನೀವು ಸೈನ್ ಅಪ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಎಜುಕೇಷನ್ MBBS ಆಗಿದ ತಕ್ಷಣ ಮುಗ್ದೋಗುತ್ತೆ ಅಂತ ಕನ್ಸಲ್ಲಿ ಇರಬೇಡಿ. MBBS ಆಗಿದ ತಕ್ಷಣ ಕೆಲವರು ಕ್ಲಿನಿಕಲ್ಲಿ ವರ್ಕ್ ಮಾಡೋರು ಇದ್ದಾರೆ. ಇಂಡಿಯಾದಲ್ಲಿ ಹೇಗಿದೆ ಅಂದರೆ ಇವಾಗ MBBS ಮಾಡಿಬಿಟ್ಟು ಒಂದು ಏನಾದರೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಆ್ಯಕ್ಚುಲಿ ರೆಸ್ಪೆಕ್ಟ್ ಸ್ವಲ್ಪ ಕಮ್ಮಿ ಇದೆ. ಅವ್ರನ್ನೊಂಥರ ಬರೀ MBBS ಅಂತ ಕೀಳಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು MD ಮಾಡಿಲ್ಲ ಅಂದರೆ ಒಬ್ಬೊಬ್ಬರು ವ್ಯಾಲ್ಯೂನೇ ಕೊಡಲ್ಲ. MBBS ಡಾಕ್ಟರ್ ಅಂತ ಕೀಳಾಗಿ ನೋಡ್ತಾರೆ. ಸೊ ಅದಕ್ಕೆಲ್ಲ ನೀವು ಬರೀ MBBS ಮಾಡಿಬಿಟ್ಟು ಕ್ಲಿನಿಕಲ್ ವರ್ಕ್ ಮಾಡ್ತೀನಿ ಅಂದರೆ ಅದನ್ನು ಫೇಸ್ ಮಾಡೋಕ್ಕೆ ನೀವು ರೆಡಿ ಇರಬೇಕು. ಆ್ಯಂಡ್ ನಾನು ಡಿಮೋಟಿವೇಟ್ ಮಾಡೋಕ್ಕೆ ಈ ಥರ ಹೇಳ್ತಿಲ್ಲ, ಬಟ್ ಆ ಮಿಸ್ಕನ್ಸೆಪ್ಷನ್ ಇದೆ ಡಾಕ್ಟರ್ಸ್ ಲೈಕ್ MBBS ಓದೋರು ಲೈಫ್ನ ಎಂಜಾಯ್ ಮಾಡಲ್ಲ, ಫುಲ್ ಸ್ಯಾಕ್ರಿಫೈಸ್ ಮಾಡಬೇಕು ಅದು ಇದು ಅಂತ. ಅದು ಎಲ್ಲ ಸುಳ್ಳು. MBBS ಓದೋರು ಕೂಡ ಅವ್ರ ಲೈಫ್ನ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಬೇರೆಯವರು ಹೆಂಗೆ ಟ್ರಿಪ್ಸ್ ಎಲ್ಲ ಹೋಗ್ತಾರೆ ನಾವು ಕೂಡ ಹೋಗ್ತೀವಿ. ಅದನ್ನು ನಾವು ತೋರಿಸೋದಿಲ್ಲ ಅಷ್ಟೇ. ನಾವು ಜಾಸ್ತಿ ಓದೋದನ್ನು ಲೈಕ್ ಹೈಲೈಟಿಂಗ್ ಆಗಿ ಇಟ್ಕೊಂಡಿರ್ತೀವಿ. ಸೊ ಅದಕ್ಕೆ ಎಲ್ಲರೂ ಏನು ಅನ್ಕೊತಾರೆ, ಒಂದ್ಸರಿ ಅವ್ರು ಏನಾದರೂ ಟ್ರಿಪ್ಗೆ ಹೋಗ್ಬಿಟ್ಟು ಬಂದುಬಿಟ್ರೆ ಸಾಕು, ಇವಳು ಓಡಾಡ್ಕೊಂಡೇ ಇರ್ತಾಳೆ, ಓದೋದೇ ಇಲ್ಲ, ಏನು ಡಾಕ್ಟರ್ ಆಗ್ತಾಳೋ ಏನೋ ಅಂತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ಟ್ರಿಪ್ ಹೋಗೋದು ಅಪರೂಪಕ್ಕೆ, ಅದು ಬಿಟ್ಟರೆ ಕುತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದೊಂದು ಜಜ್ಮೆಂಟಲ್ ಮೈಂಡ್ ಬಂದ್ಬಿಡುತ್ತೆ ಒಬ್ಬರಿಗೆ, ಓಡಾಡ್ಕೊಂಡಿದ್ರೆ ಓದಲ್ಲ ಅಂತ. ಅದು ತಪ್ಪು. ಸೊ ಇಲ್ಲಿ ಸಾಕಷ್ಟು ಜನ ಲೈಕ್ ನನಗಿಂತ ಚೆನ್ನಾಗಿ ಓದೋರು, ನನಗಿಂತ ಜಾಸ್ತಿನೇ ಟ್ರಿಪ್ಗಳಿಗೆ ಹೋಗ್ತಾರೆ. ಇಂಡಿಯಾದಲ್ಲೂ ಅಷ್ಟೇ ಚೆನ್ನಾಗಿ ಓದೋರು ಕೂಡ ಟ್ರಿಪ್ ಕೂಡ ಹೋಗ್ತಾರೆ. ಸೊ ಈ ಥರ ಹೇಳೋಕೆ ಹೋಗ್ಬಾರ್ದು. ಸೊ MBBS ತೊಗೊಂಡ್ರೆ ನಿಮ್ಮ ಲೈಫ್ ಏನು ಸ್ಟಾಪ್ ಆಗಿಬಿಡಲ್ಲ. ನಿಮ್ಮ ಲೈಫ್ ನೀವು ಲೀಡ್ ಮಾಡ್ತಾ ಇರ್ಬೋದು. ಬಟ್ ನೀವು ಬೇರೆ ಸ್ಟ್ರೀಮ್ ಲೈಕ್ ಇಂಜಿನಿಯರಿಂಗ್, BSc, BCA ಏನೋ ಒಂದು, ಸೊ ಈ ಸ್ಟ್ರೀಮ್ಗಿಂತ ನೀವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇರಬೇಕು. ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಅದನ್ನು ನಿಭಾಯಿಸೋ ಧೈರ್ಯ, ಶಕ್ತಿ ಮತ್ತು ವಿಲ್ ಪವರ್ ಎಲ್ಲ ನಮಗೆ ಇರಬೇಕು. ಸೊ ಅದು MBBSನ ರಿಯಾಲಿಟಿ ಚೆಕ್. ಆ್ಯಂಡ್ ಇದು ನೀವು ಬೇರೆ ದೇಶದಲ್ಲಿ ಓದಿದ್ರು ಅಷ್ಟೇ, ನೀವು ಇಂಡಿಯಾದಲ್ಲಿ ಓದಿದ್ರು ಅಷ್ಟೇ, MBBS ಅಂದರೆ MBBSೇ. ಸೊ ಫ್ಯೂಚರಲ್ಲಿ ನೀವು ಡಾಕ್ಟರ್ ಆಗೋರು. ಸೊ ಇದೆಲ್ಲ ನಿಮಗೆ ಇರೋದು ಕಾಮನ್. ಆ್ಯಂಡ್ ಸೊ ನೆಕ್ಸ್ಟ್ ಸೆಕ್ಷನ್ ಬಂದು ನಾನು ಕೆಲವು ಕ್ವೆಶನ್ಸ್ನ ನಾನು ಆನ್ಸರ್ ಮಾಡ್ತೀನಿ. ಸೊ ಫಸ್ಟ್ ಕ್ವೆಶನ್ ಬಂದು ನನಗೆ ಕಾಮನ್ ಆಗಿ ಕೇಳಿರೋದು, ನನ್ನ ನೀಟ್ ಮಾರ್ಕ್ಸ್ ಎಷ್ಟು ಆ್ಯಂಡ್ ಚೈನಾಗೆ ಬರೋಕ್ಕೆ ನೀಟ್ ಮಾರ್ಕ್ಸ್ ಎಷ್ಟಾಗಿರಬೇಕು ಅಂತ. ನನ್ನ ನೀಟ್ ಮಾರ್ಕ್ಸ್ ಹೇಳಬೇಕಂದ್ರೆ ನಾನು 2018 ನಾನು ನೀಟ್ ಬರ್ತಿತ್ತು. ಆ್ಯಂಡ್ ನಾನು ಆವಾಗ ನಿಜ ಹೇಳ್ಬೇಕಂದ್ರೆ ಅಷ್ಟು ಪ್ರಿಪೇರ್ ಆಗಿಲ್ಲ. ನನಗೆ ಅದ್ರ ಬಗ್ಗೆ ಗರ್ವ ಇಲ್ಲ. ಲೈಕ್ ಐ ಆಮ್ ನಾಟ್ ಪ್ರೌಡ್ ಆಫ್ ಮೈ ಸೆಲ್ಫ್ ಫಾರ್ ದಟ್ ಪಾರ್ಟ್. ಬಿಕಾಸ್ ನಾನು ಓದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಮಾರ್ಕ್ಸ್. ಇಂಡಿಯಾದಲ್ಲಿ ಎಲ್ಲೂ ಒಂದು ಕಡೆ 3rd ರೌಂಡ್ ಆಗಿದ್ರು ವೆಯ್ಟ್ ಮಾಡಿದರೆ ನನಗೆ ಸೀಟ್ ಸಿಗ್ತಿತ್ತು, ನನ್ನ ಮನಸ್ಸಿಟ್ಬಿಟ್ಟು ಓದಿದರೆ. ಬಟ್ ನಾನು
ಬೇಕಾಬಿಟ್ಟು ಓದಿದ್ದೆ ಆ ಟೈಮಲ್ಲಿ, ಬಿಕಾಸ್ ನನಗೆ ಕನ್ಫ್ಯೂಷನ್ ಇತ್ತು, ನಾನು MBBS ಮಾಡಬೇಕಾ ಇಲ್ಲ ಇಂಜಿನಿಯರಿಂಗ್ ಮಾಡಬೇಕಾ ಅಂತ ನನಗೆ ಕನ್ಫ್ಯೂಷನ್ ಇತ್ತು. ಆ ತಪ್ಪನ್ನ ನೀವು ಮಾಡಬೇಡಿ ಅಂತಾನೆ ನಾನು ಫಸ್ಟ್ PU ದಲ್ಲೇ ನೀವು ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿತ್ತು. ಪ್ರೀವಿಯಸ್ ವಿಡಿಯೋಲ್ಲೂ ಹೇಳಿದ್ದೆ ನನ್ನ ನೀಟ್ ಮಾರ್ಕ್ಸ್ ಎಷ್ಟು ಅಂತ. ನಂಗೆ ಅರೌಂಡ್ 200 ಏನೋ ಬಂದಿತ್ತು, ನನಗೆ ಸರಿಯಾಗಿ ನೆನಪಿಲ್ಲ, ಬಿಕಾಸ್ 2018 ಬರೆದಿತ್ತು. ಆ್ಯಂಡ್ ನನ್ನ ಮಾರ್ಕ್ಸ್ ಕಾರ್ಡ್ ಕೂಡ ನಾನು ತುಂಬ ದಿನ ಆಯಿತು ನೋಡಿಬಿಟ್ಟು. ಸೊ ಪ್ರೌಡಾಗಿ ಹೇಳ್ಕೊಳೋ ಅಷ್ಟು ಮಾರ್ಕ್ಸ್ ಇಲ್ಲ, ಸೊ ನಂಗೆ ಅದು ನೆನಪು ಕೂಡ ಇಲ್ಲ. ಅರೌಂಡ್ 200 ಏನೋ ಬಂದಿತ್ತು. ಆ್ಯಂಡ್ ಚೈನಾಗೆ ಬರಬೇಕು ಅಂದರೆ ನೀಟ್ ಕ್ಲಿಯರ್ ಆಗಿರಬೇಕು ಅಷ್ಟೇ. ಆ್ಯಂಡ್ ಚೈನಾಗಂತಾನೆ ಅಲ್ಲ, ನೀವು ಯಾವ ಕಂಟ್ರಿಗೆ ಹೋಗ್ಬೇಕಂದ್ರೂ ಇವಾಗ NMC ರೂಲ್ಸ್ ಪ್ರಕಾರ ನೀವು ನೀಟ್ ಕ್ಲಿಯರ್ ಆಗಿದ್ದರೆ ಮಾತ್ರ ನೀವು ಬೇರೆ ಕಂಟ್ರಿಲಿ ಹೋಗೋಕ್ಕೆ ಚಾನ್ಸ್ ಇರೋದು. ಆ್ಯಂಡ್ ಸೆಕೆಂಡ್ ಕ್ವೆಶನ್ ಬಂದು ಒಬ್ರು ಕೇಳಿದ್ರು ನೀಟ್ಗೆ ಫಿಸಿಕ್ಸ್ನ ಹೆಂಗೆ ಓದಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ನೋ ಅಫೆನ್ಸ್, ಬಟ್ ನನಗೆ ಫಿಸಿಕ್ಸ್ ಸಬ್ಜೆಕ್ಟ್ ಅಂದರೆ ಇಷ್ಟ ಇಲ್ಲ. ಫಸ್ಟ್ PUವಿಂದನೂ ನನಗೆ ಫಿಸಿಕ್ಸ್ ಅಂದರೆ ಇಷ್ಟ ಇಲ್ಲ. ಸೊ ನಾನು ಅದನ್ನು ಎಫರ್ಟ್ಸ್ ಕೂಡ ಜಾಸ್ತಿ ಹಾಕಿಲ್ಲ ನೀಟ್ಗೆ ಓದಬೇಕು ಅಂತ. ನಂಗೆ ಅದರಲ್ಲಿ ಅರೌಂಡ್ 20-30 ಮಾರ್ಕ್ಸ್ ಏನೋ ಬಂತು ಅಷ್ಟೇ ಫಿಸಿಕ್ಸಲ್ಲಿ. ಸೊ ನನಗೆ ಮೇಜರ್ ಸ್ಕೋರಿಂಗ್ ಸಬ್ಜೆಕ್ಟ್ ಇದ್ದಿದ್ದು ಬಯಾಲಜಿ. ನನಗೆ ಬಯಾಲಜಿಯಿಂದ ನನಗೆ ಪ್ರಾಬಬ್ಲಿ ಮೋರ್ ದೆನ್ 150 ಮಾರ್ಕ್ಸ್ ಏನೋ ಬಂದಿತ್ತು. ಕೆಮಿಸ್ಟ್ರಿ ಇನ್ನೂ ಸ್ವಲ್ಪ ಕಮ್ಮಿ ಬಂತು. ಬಟ್ ಫಿಸಿಕ್ಸ್ ಬಗ್ಗೆ ಟಿಪ್ಸ್ ಕೊಡಿ ಅಂದರೆ ನನಗೆ ನಿಜವಾಗ್ಲೂ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಆಸ್ಕ್ ಫಾರ್. ನಾನು ಫಿಸಿಕ್ಸ್ ಕೂಡ ಓದ್ಬಿಟ್ಟು 6 ವರ್ಷ ಆಗೋಯ್ತು. ಇವಾಗ ನಾನು ಕೇಳಿದ್ರು ನನಗೇನು ಟಿಪ್ಸ್ ಕೊಡೋಕ್ಕೆ ಗೊತ್ತಿಲ್ಲ. ಸೊ ಸಾರಿ, ನನಗೆ ಇದರಲ್ಲಿ ಹೇಗೆ ಹೇಳಬೇಕಂತ ಗೊತ್ತಿಲ್ಲ. ನೀವು ಯೂಟ್ಯೂಬಲ್ಲಿ ನೀವು ಕೆಲವು ಚಾನಲ್ಸ್ನ ನೋಡ್ಬೋದು, ನೀಟ್ಗೋಸ್ಕರ ಇಲ್ಲ JEಗೋಸ್ಕರನೇ ಅವರು ಡೆಡಿಕೇಟೆಡ್ ಟ್ಯೂಷನ್ಸ್ನ ತೊಗೊತಾರೆ. ಲೈಕ್ ನೀವು ಅವ್ರ ಚಾನಲ್ನ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಫಾರ್ ದಿಸ್ ಐ ಆಮ್ ನಾಟ್ ದ ರೈಟ್ ಪರ್ಸನ್. ನೆಕ್ಸ್ಟ್ ಕ್ವೆಶನ್ ಆನ್ಸರ್ ಮಾಡಬೇಕು ಅಂದರೆ ಗುಣಶ್ರೀ MR ಅನ್ನೋರು ಒಂದು ಚೆನ್ನಾಗಿರೋ ಕ್ವೆಶನ್ನ ಕೇಳಿದ್ದಾರೆ. ಇವ್ರು ಏನು ಕೇಳಿದ್ದಾರೆ ಅಂದರೆ ಲೈಕ್ ನೀಟ್ನೇ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂದರೆ MBBSನ ಹೇಗೆ ಕ್ಲಿಯರ್ ಮಾಡ್ಬೋದು ಅಂತ. ಫಸ್ಟ್ ಆಫ್ ಆಲ್ ನೀಟ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಎಲ್ಲೂ ಓದೋಕ್ಕೆ ಆಗಲ್ಲ, ಇಂಡಿಯಾದಲ್ಲೂ ಆಗಲ್ಲ, ಅಬ್ರಾಡಲ್ಲೂ ಆಗಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ನಿಮಗೆ ನೀಟ್ ಮಾರ್ಕ್ಸ್ ಕಾರ್ಡ್ ಅಂದರೆ ನೀವು ಪಾಸ್ ಆಗಿರೋ ನೀಟ್ ಮಾರ್ಕ್ಸ್ ಕಾರ್ಡೆ ಫ್ಯೂಚರಲ್ಲಿ ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಆಗುತ್ತೆ. ಸೊ ನೀವು ನೀಟ್ ಪಾಸ್ ಆಗಿಲ್ಲ ಅಂದರೆ ಎಲ್ಲೂ ಓದೋಕ್ಕಾಗಲ್ಲ. ಸ್ಟಿಲ್ ನೀವು ಜಸ್ಟ್ ಪಾಸ್ ಆಗಿದ್ರು ಅಷ್ಟೇ, ಇಲ್ಲ ಅರೌಂಡ್ ನಂತರನೇ 200 ಮಾರ್ಕ್ಸ್ ತೊಗೊಂಡಿದ್ರು ಅಷ್ಟೇ. ನಾನು ಜಸ್ಟಿಫೈ ಮಾಡ್ಕೊತಿಲ್ಲ ನನ್ನ, ಬಟ್ ಸ್ಟಿಲ್ ನಿಜ ಹೇಳಬೇಕು ಅಂದರೆ ಇದೊಂದು ಸ್ಕ್ರೀನಿಂಗ್ ಟೆಸ್ಟ್ ಅಷ್ಟೇ. ನೀಟ್ ಅನ್ನೋದು ಒಂದು ಸ್ಕ್ರೀನಿಂಗ್ ಟೆಸ್ಟ್. ಅಲ್ಲಿ ನೀಟಲ್ಲಿ ನಿಮಗೆ MBBS ರಿಲೇಟೆಡ್ ಕ್ವಶನ್ಸ್ ಏನೂ ಕೇಳಲ್ಲ. ಬಯಾಲಜಿಯಲ್ಲಿ ಒಂದಷ್ಟು ಹ್ಯೂಮನ್ ಅನಾಟಮಿ ಇಲ್ಲ ಹ್ಯೂಮನ್ ಫಿಸಿಯಾಲಜಿ ಥರ ಒಂದು ಬೇಸಿಕ್ ಕ್ವಶನ್ಸ್ನ ಕೇಳ್ಬೋದು, ಡಿಸೀಸಸ್ ಬಗ್ಗೆ ಆಗಿರಲಿ. ಬಟ್ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲೆಲ್ಲ ನಿಮಗೆ MBBS ರಿಲೇಟೆಡ್ ಕ್ವಶನ್ಸ್ ಅಷ್ಟೊಂದು ಕೇಳೋದೇ ಇಲ್ಲ. ಸೊ ನೀಟ್ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬಟ್ MBBS ನೀವು ಒಂದ್ಸರಿ ನೀವು ಡಿಸೈಡ್ ಮಾಡಿಕೊಂಡು ಇಲ್ಲ ನಾನು ಡಾಕ್ಟರ್ ಆಗಲೇಬೇಕು ಅಂತ ನೀವು MBBSನ ಎಂಟ್ರ್ ಆದರೆ, ನೋ ಮ್ಯಾಟರ್ ಇಂಡಿಯಾ ಆರ್ ಅಬ್ರಾಡ್, ನಿಮಗೆ ಆ ಎಜುಕೇಷನ್ ಸಿಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನೀವು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಗೊಂದು ಫಾರ್ಮ್ ಆಫ್ ಇಂಟ್ರೆಸ್ಟ್ನ ಬೆಳೆಯುತ್ತೆ. ಸೊ ನೀವು ಖಂಡಿತ MBBS ಕ್ಲಿಯರ್ ಆದಮೇಲೆ ಒಂದು ಒಳ್ಳೆ ಡಾಕ್ಟರ್ ಆಗೇ ಆಗ್ತೀರಾ. ನಿಮಗೆ ಮನಸ್ಸಿಂದ ಇಂಟ್ರೆಸ್ಟ್ ಇದ್ದು ನೀವು ಡೆಡಿಕೇಶನ್ ಹಾರ್ಡ್ ವರ್ಕ್ ಎಲ್ಲ ತೋರಿಸಿದ್ರೆ ಮಾತ್ರ ನೀವು ಒಳ್ಳೆ ಡಾಕ್ಟರ್ ಆಗೋಕ್ಕೆ ಚಾನ್ಸು. ಒಂದ್ಸರಿ ನಾನು ಚೈನಾದಲ್ಲಿ MBBS ಹೇಗಿದೆ, ನನ್ನ ಅನುಭವ ನಿಜವಾಗ್ಲೂ ಏನು ರಿಯಾಲಿಟಿನ ಹೇಳ್ತೀನಿ. ಇದೆಲ್ಲ ಹೇಳಿದ್ಮೇಲೆ ನೀವು ಚೈನಾಗೆ ಬರಬೇಕು ಅಂತ ಆಡಮೆಂಟ್ ಮೈಂಡ್ ಇಟ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ರೆ ಅದು ನಿಮಗೆ ಬಿಟ್ಟಿದ್ದು. ಒಂದು ಅಕ್ಕ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಮನಸ್ಸಿಂದ ಹೇಳಬೇಕು ಅಂದರೆ ಈ ದೇಶನ ನೀವು ಚೂಸ್ ಮಾಡಬೇಡಿ MBBSಗೆ. ಬಿಕಾಸ್ ಇದೇ ಕ್ವಶನ್ನ ನೀವು ನನಗೆ 2019 ಇಲ್ಲ 18 ಕೇಳಿದರೆ ನಾನು ಖಂಡಿತ ಬನ್ನಿ ಅಂತ ಹೇಳ್ತಿದ್ದೆ. ನಮ್ಮ ಯೂನಿವರ್ಸಿಟಿ ಬಿಟ್ಟು ಬೇರೆ ಯೂನಿವರ್ಸಿಟಿ ಅಟ್ಲೀಸ್ಟ್ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಬಟ್ ಇವಾಗ ಈ ಕ್ವೆಶನ್ ಕೇಳಿದ್ರೆ, ಎಸ್ಪೆಷಲಿ ಕೊರೋನಾ ಆದಮೇಲೆ ಈ ಕ್ವೆಶನ್ನ ನನ್ನ ಕೇಳಿದವ್ರಿಗೆಲ್ಲ ನಾನು ಖಂಡಿತ ಈ ದೇಶ ಬೇಡ ಅಂತ ಹೇಳ್ತೀನಿ. ನಾನು ಪ್ರೀವಿಯಸ್ ವಿಡಿಯೋಲಿ ಸ್ವಲ್ಪ ವೇಗಾಗಿದ್ದೆ, ಬರೋರು ಬರ್ಬೋದು ಅಂದರೆ ಫ್ಯೂಚರಲ್ಲಿ ಇಂಡಿಯಾದಲ್ಲಿ ಸೆಟ್ಲ್ ಆಗೋರು ಬರಬೇಡಿ, ಇಲ್ಲ ಫಾರಿನ್ಗೆ ಹೋಗೋರು ಬನ್ನಿ ಅಂತ. ಬಟ್ ಇವಾಗಲೂ ಅದೇ ಹೇಳ್ತೀನಿ, ನಿಮಗೆ ಇಂಡಿಯಾಗೆ ವಾಪಸ್ ಬಂದು ನೀವು ಇಂಡಿಯಾದಲ್ಲೇ ಕೆಲಸ ಮಾಡಬೇಕು ಅಂದರೆ ಖಂಡಿತ ಈ ದೇಶಕ್ಕೆ ಬರಬೇಡಿ. ನಂಗೆ ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ. ನನಗೆ ನನ್ನ ಫ್ರೆಂಡ್ಸ್ಗೆ ಇಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ಜೂನಿಯರ್ಸ್ದು ಅಡ್ಮಿಷನ್ ಆಗಿದೆ. ಇಷ್ಟೊಂದು ಮೋರ್ ದೆನ್ 20 ಇಂಡಿಯನ್ಸ್ ಬಂದಿದ್ದಾರೆ ಅಂತ ತಿಳ್ಕೊಂಡ್ಮೇಲೆ ನನಗೆ ತುಂಬಾ ಒಂಥರ ಶಾಕ್ ಆಯಿತು. ಯಾವ ಮೈಂಡಿಂದ ಡಿಸೈಡ್ ಮಾಡಿದ್ರು ಅಂತ ನಂಗೆ ಅರ್ಥ ಆಗ್ತಿರಲಿಲ್ಲ. ಕೊರೋನಾ ಆದಮೇಲೆ ಸಿಚುವೇಶನ್ ನೋಡಿದ್ದಾರೆ ಚೈನಾದಲ್ಲಿ ಹೇಗಿದೆ ಅಂತ. ಸೊ ಏನಕ್ಕೆ ಬಂದರು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟೊಂದು ಸ್ಟೂಡೆಂಟ್ಸ್ ಅದು ನಮ್ಮ ಯೂನಿವರ್ಸಿಟಿಗೆ ಏನಕ್ಕೆ ಬಂದರು ಅಂತ ಅರ್ಥ ಆಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಯೂನಿವರ್ಸಿಟಿ ಅಷ್ಟೊಂದು ಸರಿ ಇಲ್ಲ ಬೇರೆ ಯೂನಿವರ್ಸಿಟೀಸ್ಗೆ ಕಂಪೇರ್ ಮಾಡಿದ್ರೆ. ಫೆಸಿಲಿಟೀಸ್ ಚೆನ್ನಾಗಿದೆ, ಕ್ಯಾಂಪಸ್ ಚೆನ್ನಾಗಿದೆ, ಟೀಚರ್ಸ್ ಚೆನ್ನಾಗಿದ್ದಾರೆ, ಬಟ್ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ. ನಾನು ಜಾಸ್ತಿ ಮಾಹಿತಿ ಕೊಡೋಕ್ಕಾಗಲ್ಲ ಬಿಕಾಸ್
ಈ ದೇಶದಲ್ಲಿದ್ದೀನಿ, ಹೆಚ್ಚು ಕಮ್ಮಿ ಆಗಬಾರ್ದು, ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ಸೊ ನಾನು ಜಾಸ್ತಿ ಮಾಹಿತಿ ಕೊಡೋಕ್ಕೆ ಆಗಲ್ಲ. ಬಟ್ ನಮ್ಮ ಯೂನಿವರ್ಸಿಟಿ ಸರಿ ಇಲ್ಲ. ಯೂನಿವರ್ಸಿಟಿ ಸರಿ ಇಲ್ಲ ಅನ್ನೋದಕ್ಕಿಂತ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ. ಸೊ ನಾನಿರೋ ಯೂನಿವರ್ಸಿಟಿಗೆ ದಯವಿಟ್ಟು ಯಾರು ಬರಬೇಡಿ MBBS ಮಾಡೋದಕ್ಕೆ. ನಾನು ಇಂಡಿಯಾಗೆ ವಾಪಸ್ ಬಂದಾದಮೇಲೆ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀನಿ. ಬಟ್ ಇಲ್ಲಿರೋದಕ್ಕೆ ನಾನು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ ನನಗೆ. ಅದಕ್ಕೆ ನಾನು ಡೈರೆಕ್ಟಾಗಿ ಎಲ್ಲ ಹೇಳೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ನನಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಇಬ್ಬರು ಸೀನಿಯರ್ಸ್ ನನಗೆ ಪರಿಚಯ ಆಗಿದ್ರು. ಅವರಿಬ್ಬರು ನನಗೆ ಹೇಳಿದ್ದು, ಇಂಡಿಯಾದಲ್ಲೇ ಆದಷ್ಟು ಟ್ರೈ ಮಾಡು, ಇಲ್ಲಿಗೆ ಬರಬೇಡ, ಫಸ್ಟ್ ಇಂಡಿಯಾದಲ್ಲೇ ಟ್ರೈ ಮಾಡು, ಆಮೇಲೆ ಯೋಚನೆ ಮಾಡು, ನೀಟಲ್ಲಿ ಆಗಿಲ್ಲ ಅಂದರೆ ಆಮೇಲೆ ಯೋಚನೆ ಮಾಡು ಬರೋದಕ್ಕೆ ಅಂತ ಅವರು ಹೇಳಿದರು. ಇವಾಗಲೂ ಅವ್ರು ಹೇಳಿದ್ದು ನನಗೆ ಇಲ್ಲಿ ಗುಯ್ ಅಂತಿದೆ. ಬಿಕಾಸ್ ಅವ್ರು ನನಗೆ ಆಲ್ರೆಡಿ ನಾವು ಒಂದ್ಸರಿ ವಾರ್ನ್ ಮಾಡಿದ್ರು. ಬಟ್ ನಾನು ಆ ಥರ ಪಟ್ಟಿ ಲೈಕ್ ಇಲ್ಲ, ನಾನು ಇದೇ ಕಾಲೇಜ್ಗೆ ಬರ್ತೀನಿ, ನೀವಿಬ್ಬರು ಇಲ್ಲಿರ್ತೀರ, ಲೈಕ್ ಗೈಡ್ ಮಾಡೋಕ್ಕೆ ಅವ್ರು ಇರ್ತಾರೆ ಅಂತ ಅಂದ್ಕೊಂಡು ಆ ಥರ ಪಟ್ಟು ದುಡುಕ್ಬಿಟ್ಟು ಡಿಸಿಷನ್ ತೊಗೊಂಡು ಈ ಯೂನಿವರ್ಸಿಟಿಗೆ ಬಂದುಬಿಟ್ಟೆ. ಇನ್ನೊಂದೇನೆಂದರೆ, ನನಗೆ ಕನ್ಸಲ್ಟೆನ್ಸಿ ಅವರು ಕೂಡ ನನಗೆ ಜಾಸ್ತಿ ಯೂನಿವರ್ಸಿಟಿ ಆಪ್ಷನ್ಸ್ ಕೊಡಲಿಲ್ಲ. ಅವ್ರು ಕೊಟ್ಟಿದ್ದು ಒಂದು ಇಲ್ಲ ಎರಡೇ, ಅವ್ರು ಕೊಟ್ಟಿದ್ದ ಆಪ್ಷನ್ ಎರಡೇ. ಅದರಲ್ಲೂ ಈ ಯೂನಿವರ್ಸಿಟಿನ ಜಾಸ್ತಿ ಪುಷ್ ಮಾಡ್ತಿದ್ರು. ನಂಗೆ ಏನಕ್ಕೆ ಅಷ್ಟೊಂದು ಪುಷ್ ಮಾಡ್ತಿದ್ರು ಅಂತ ನಂಗೆ ಅರ್ಥ ಆಗಿಲ್ಲ. ಇವಾಗ ಅರ್ಥ ಆಯಿತು ಏನಕ್ಕೆ ಅಷ್ಟೊಂದು ಪುಷ್ ಮಾಡ್ತಿದ್ರು ಅಂತ. ಸೊ ಇವಾಗೂ ಕೂಡ ನಾನು 5th ಇಯರ್ ಮುಗಿಸಿ ಆಲ್ಮೋಸ್ಟ್ 1 year ಆಗ್ತಾ ಬಂತು. ನನಗೆ ಸ್ಕಾಲರ್ಶಿಪ್ ದುಡ್ಡು ಇನ್ನೂ ಕೊಡಲಿಲ್ಲ ಅವರು. ಈ ಥರ ಒಂದು ಎಲ್ಲದಕ್ಕೂ ತೊಂದರೆ ಕೊಟ್ಟಿದ್ದಾರೆ ನಮ್ಮ ಯೂನಿವರ್ಸಿಟಿಯವರು. ಸೊ ಬಂದರೆ ಈ ಯೂನಿವರ್ಸಿಟಿಗೆ ಬರಬೇಡಿ, ಬೇರೆ ಏನಾದರೂ ಬೇರೆ ಯೂನಿವರ್ಸಿಟೀಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕ್ಷಿಯಾನ್ ಜ್ಯೋತಾಂಗ್ ಅನ್ನೋದಕ್ಕೆ ಬರಬೇಡಿ. ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಟೀಚಿಂಗ್ ಚೆನ್ನಾಗಿದೆ, ಅದೆಲ್ಲ ಓಕೆ. ಬಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ನೀವು ನನ್ನ ಕೇಳ್ಬೋದು, ಚೆನ್ನಾಗಿ ಬಂದು ಒಳ್ಳೆ ಡಿಸಿಷನ್ ತೊಗೊಂಡ್ರಾ ಅಂತ. ನಾನು ಇಲ್ಲ ಅಂತ ಹೇಳಿದರೆ ನನಗೆ ನಾನೇ ಸುಳ್ಳು ಹೇಳ್ಕೊಳಕ್ಕಾಗುತ್ತೆ. ಸೊ ನಿಜ ಹೇಳಬೇಕು ಅಂದರೆ, ಕೊರೋನಾ ಆಗೋಕ್ಕಿಂತ ಮುಂಚೆ ನಂಗೆ ಯಾವ ರಿಗ್ರೆಟು ಇರಲಿಲ್ಲ. ನಂಗೆ ಚೆನ್ನಾಗಿ ಬಂದು ಒಳ್ಳೆ ಡಿಸಿಷನ್ ಮಾಡಿಕೊಂಡೆ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಯಾವಾಗ ಕೊರೋನಾ ಹಿಟ್ ಆಗಿಬಿಟ್ಟು ನಾನು ಮನೆಗೆ ಬಂದು ಅದೆಲ್ಲ ಆಯಿತೋ, ಆವಾಗ ನನಗೆ ರಿಗ್ರೆಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನಕ್ಕಾದರೂ ಇಲ್ಲಿಗೆ ಬಂದೋ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ ಚೂಸ್ ಮಾಡ್ಕೊಂಡು ಚೈನಾ ಫಸ್ಟ್ ಆಫ್ ಆಲ್ ಅನ್ನೋದಕ್ಕೆ ನನಗೆ ಸ್ಟಾರ್ಟ್ ಆಯಿತು. ಸೊ ಇವಾಗಲೂ ನನಗೆ 10 to 20% ರಿಗ್ರೆಟ್ ಇದ್ದೇ ಇದೆ. ಸೊ ಅದನ್ನು ಮರೆಯೋಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ನಾನು ಇಂಡಿಯಾಗೆ ಬಂದಾದಮೇಲೆ ನಾನು FMG ಎಕ್ಸಾಮ್ ಕೊಟ್ಟು ಕ್ಲಿಯರ್ ಮಾಡಿ ಲೈಸೆನ್ಸ್ ಎಲ್ಲ ಸಿಕ್ಕಾದ್ಮೇಲೆ ನನಗೆ ಸಮಾಧಾನ ಆಗುತ್ತೆ. ಬಟ್ ಅಲ್ಲಿವರೆಗೂ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನಂಗೆ 10 to 20% ನಾನು ಏನಕ್ಕೆ ಈ ದೇಶಕ್ಕೆ ಬಂದೆ ಅಂತ ನನಗೆ ರಿಗ್ರೆಟ್ ಇದೆ. ಜಾಸ್ತಿ ಜನ ಸೆಕೆಂಡ್ PU ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡಿಬಿಟ್ಟು, ಅಕ್ಕ ನೀವು ಇನ್ಸ್ಪಿರೇಷನ್, ನಾನು ಚೈನಾಗೆ ಬರ್ತೀನಿ, ನಾನು ಚೈನಾದಲ್ಲಿ ಓದೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗೆಲ್ಲ ನನಗೆ ಮನ್ಸ್ಗೊಂಥರ ಬೇಜಾರಾಗೋದು. ಬಿಕಾಸ್ ನಾನು ಅನುಭವಿಸಿದ್ದು ಇಲ್ಲ ನನ್ನ ಜೊತೆ ಇರೋರೆಲ್ಲ ಅನುಭವಿಸಿದ್ದನ್ನ ಫ್ಯೂಚರ್ ಅಪ್ಕಮಿಂಗ್ MBBS ಸ್ಟೂಡೆಂಟ್ಸ್ ಇಲ್ಲಿ ಬಂದು ಅನುಭವಿಸಬಾರ್ದು ಅಂತ ಬೇಜಾರಾಗ್ತಿತ್ತು. ಆ್ಯಂಡ್ ಹೇಳೋಕ್ಕಾಗಲ್ಲ. ಇವಾಗ ನೋಡಿ, ಇವಾಗ ಅಡ್ಮಿಷನ್ ತೊಗೊಂಡಿರೋರು ನೆಕ್ಸ್ಟ್ 6 years ಅಲ್ಲಿ ಏನೂ ಆಗದೆ ಇರ್ಬೋದು. ಬಟ್ ಸ್ಟಿಲ್ ಆ ರಿಸ್ಕ್ ನೀವು ತೊಗೊಳಕ್ಕೆ ರೆಡಿ ಇದ್ದರೆ ಪರವಾಗಿಲ್ಲ, ಏನಾದರೂ ಆಗಲಿ ನಾನು MBBS ಚೈನಾದಲ್ಲೇ ಮಾಡಬೇಕು ಅಂತ ನೀವು ಅಷ್ಟು ಸ್ಟ್ರಿಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡ್ರೆ ನೀವು ಬರ್ಬೋದು, ಆರಾಮಾಗಿ ಚೈನಾಗೆ ಬರ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ, ಭಾಷೆ ಲೈಕ್ ಚೈನೀಸ್ ಲ್ಯಾಂಗ್ವೇಜ್ ನೀವು ಬಂದು ಕಲೀಲೇಬೇಕು. ಲೈಕ್ ನಮ್ಮ ಯೂನಿವರ್ಸಿಟಿಯಲ್ಲಿ 5 ವರ್ಷ ಕಲಿಬೇಕಾಗಿತ್ತು. ಅದು ರೈಟಿಂಗ್, ರೀಡಿಂಗ್, ಸ್ಪೀಕಿಂಗ್ ಎಲ್ಲ 5 ವರ್ಷ ಕಲಿಬೇಕಾಗಿತ್ತು. ಸೊ ನೀವು ನನ್ನ ಆನೆಸ್ಟ್ ಒಪಿನಿಯನ್ ಕೇಳಿದ್ರೆ, ಆನೆಸ್ಟಾಗಿ ಹೇಳಿ ಅಂತ ಹೇಳಿದ್ರೆ, ನಾನು ಹೇಳೋದಿಷ್ಟೇ, MBBS ಮಾಡೋಕ್ಕೆ MBBS ಮಾತ್ರ. ನಾನು ಬೇರೆ ಕೋರ್ಸ್ ಬಗ್ಗೆ ಹೇಳ್ತಿಲ್ಲ. ಬೇರೆ ದೇಶಕ್ಕೆ ಹೋಗ್ತೀನಿ, ಇಂಡಿಯಾದಲ್ಲಿರಲ್ಲ, ಮತ್ತು ಚೈನಾದಲ್ಲೇ ಕಂಟಿನ್ಯೂ ಮಾಡ್ತೀನಿ ಮಾಸ್ಟರ್ಸ್ ಮತ್ತು PG ಮಾಡೋದನ್ನು ಚೈನಾದಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂದರೆ ಮಾತ್ರ ನೀವು ಇಲ್ಲಿಗೆ ಬನ್ನಿ. ಇಲ್ಲ ಅಂದರೆ ಇಂಡಿಯಾಗೆ ವಾಪಸ್ ಬರ್ತೀನಿ, ನನಗೆ ಇಂಡಿಯಾದಲ್ಲೇ ಡಾಕ್ಟರ್ ಆಗಬೇಕು ಅಂದರೆ ಖಂಡಿತ ಬರಬೇಡಿ. ಚೈನಾ ಈ ದೇಶನೇ ಸೆಲೆಕ್ಟ್ ಮಾಡಬೇಡಿ, ಬೇರೆ ದೇಶ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಟ್ ಈ ದೇಶಕ್ಕೆ ಬರಬೇಡಿ. ಸೊ ಇಷ್ಟು ಹೇಳಾದ್ಮೇಲೂ ನೀವು ಇಲ್ಲ ನಾನು ಚೈನಾಗೆ ಬರಬೇಕು, ನಾನು ಚೈನಾದಲ್ಲೇ MBBS ಮಾಡಬೇಕು, ಆಮೇಲೆ ನಾನು ಇಂಡಿಯಾಗೆ ವಾಪಸ್ ಬರ್ತೀನಿ ಅಂತ ನೀವು ಡಿಸೈಡ್ ಮಾಡಿಕೊಂಡ್ರೆ ಈ ಸೆಕ್ಷನ್ ನಿಮಗೆ. ನೀವು ಕೇಳಿದಿರಾ ಲೈಕ್ ಟೀಚಿಂಗ್ ಸಿಸ್ಟಮ್ ಬಗ್ಗೆ ಹೇಳಿ ಅಂತ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ. ಬಟ್ ಸ್ಟಿಲ್ ಇನ್ನೊಂದ್ಸರಿ ಹೇಳ್ತೀನಿ. 5+1 year. ಸೊ 5 years ಕೋರ್ಸ್ ಪ್ಲಸ್ 1 year ಇಂಟರ್ನ್ಶಿಪ್. 1 ವರ್ಷದಲ್ಲಿ 2 ಸೆಮಿಸ್ಟರ್ ಇರುತ್ತೆ. ಸೊ ಪ್ರತಿ ಸೆಮಿಸ್ಟರ್ಗೂ ನೀವು ಎಕ್ಸಾಮ್ ಕೊಡಬೇಕು. ಸೊ ವರ್ಷದಲ್ಲಿ 2 ಎಕ್ಸಾಮ್ ಇರುತ್ತೆ. ಒಂದು ಜಾನಲ್ಲಿ ಇರುತ್ತೆ, ಇನ್ನೊಂದು ಜೂನಲ್ಲಿ ಇರುತ್ತೆ. ಇಂಟರ್ನ್ಶಿಪ್ ಆದಮೇಲೆ ಒಂದು ಗ್ರಾಜುಯೇಷನ್ ಎಕ್ಸಾಮ್ ಅಂತ ಬರುತ್ತೆ. ಅದು ಕೂಡ ನೀವು ಪಾಸ್ ಆಗಲೇಬೇಕು, ಇಲ್ಲಾಂದರೆ ನಿಮಗೆ ಡಿಗ್ರಿ ಸಿಗಲ್ಲ. ಆ್ಯಂಡ್ ಗ್ರಾಜುಯೇಷನ್ ಎಕ್ಸಾಮ್ಗೂ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ. ಸೊ ಅದು ಪಾಸ್ ಆಗಬೇಕು. ಆ್ಯಂಡ್ ಇಂಟರ್ನ್ಶಿಪ್ ನೀವು ನಮಗೆ ಆಪ್ಷನ್ ಇತ್ತು ಆ್ಯಕ್ಚುಲಿ, ನೀವು ವಾಪಸ್ ಹೋಗ್ಬಿಟ್ಟು ನಮ್ಮ ದೇಶದಲ್ಲೂ ಮಾಡ್ಬೋದು, ಇಲ್ಲ ಚೈನಾದಲ್ಲೂ ಮಾಡ್ಬೋದು ಅಂತ. ನಾನು ಯಾಕೆ ಬಂದಿಲ್ಲ ಅಂದರೆ ನಮಗೆ FMG ಕ್ಲಿಯರ್ ಮಾಡಿದ್ಮೇಲೆ ನಾವು ಇಂಟರ್ನ್ಶಿಪ್ ಮಾಡಬೇಕು. ಸೊ ಆ ಟೈಮಲ್ಲಿ ಯಾವುದೋ FMG ಎಕ್ಸಾಮ್ ಇರಲಿಲ್ಲ. ಲೈಕ್ ನಾವು ಡಿಸೆಂಬರ್ವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಸೊ 6 ತಿಂಗಳು ವೇಸ್ಟ್ ಆಗುತ್ತೆ ಅಂತ ನಾವು
ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಇಂಡಿಯನ್ಸ್ ಎಲ್ಲರೂ ಇಲ್ಲೇ ಇಂಟರ್ನ್ಶಿಪ್ ಮಾಡ್ತಿದ್ದಾರೆ. ಸೊ ಚೈನಾದಲ್ಲಿ ಇಂಟರ್ನ್ಶಿಪ್ ಮಾಡೋದು ನಿಜ ಹೇಳಬೇಕು ಅಂದರೆ ಲೈಕ್ ಬ್ರೂಟಲಿ ಹಾನೆಸ್ಟ್ ಆಗಿ ಇರಬೇಕು ಅಂದರೆ ಚೈನಾದಲ್ಲಿ ಇಂಟರ್ನ್ಶಿಪ್ ಮಾಡೋದು ಇಂಡಿಯಾದಲ್ಲಿ ಯಾವ ಮೂಲೆಗೂ ಸಾಕಾಗಲ್ಲ. ಬಿಕಾಸ್ ಇಂಡಿಯಾದಲ್ಲಿ ಇಂಟರ್ನ್ಶಿಪ್ ಅಂದರೆ ನಾನು ನೋಡಿದ್ದೀನಿ, ಲೈಕ್ ಕೆಲವು ಡಾಕ್ಟರ್ಸ್ ಬ್ಲಾಗ್ಸ್ನ ಮಾಡ್ತಾರೆ, ಲೈಕ್ MBBS ಸ್ಟೂಡೆಂಟ್ಸ್ ಬ್ಲಾಗ್ಸ್ನ ಮಾಡ್ತಾರೆ, ಅವ್ರು ಇಂಟರ್ನ್ಶಿಪ್ ಮಾಡೋದನ್ನು ನಾನು ನೋಡಿದ್ದೀನಿ. ಜೊತೆಗೆ ನಾನು ಕೇಳಿದ್ದೀನಿ, ನಾನು ಅಬ್ಸರ್ವರ್ಶಿಪ್ ಮಾಡೋ ಟೈಮಲ್ಲಿ ಆ ಇಂಟರ್ನ್ಸ್ನ ನೋಡಿದ್ದೀನಿ ಎಷ್ಟು ಕಷ್ಟಪಟ್ಟು ಇಂಟರ್ನ್ಶಿಪ್ ಮಾಡ್ತಾರೆ ಅಂತ. ಅದರಲ್ಲಿ ನಾವಿಲ್ಲಿ 10% ಮಾಡ್ತಿದ್ದೀವಿ ಅಷ್ಟೇ. ಬಿಕಾಸ್ ನಮಗೆ ಮಾರ್ನಿಂಗ್ ಶಿಫ್ಟ್ ಇರುತ್ತೆ ಇಲ್ಲ ನೈಟ್ ಶಿಫ್ಟ್ ಇರುತ್ತೆ. ಆ್ಯಂಡ್ ನಾವು ಹೋಗೋದು ಲೈಕ್ ಡಾಕ್ಟರ್ಸ್ ಜೊತೆ ರೌಂಡ್ಸ್ನ ನೋಡ್ತೀವಿ. ಆ್ಯಂಡ್ ಕೆಲವು ಡಾಕ್ಟರ್ಸ್ ನಮಗೆ ಹೇಳ್ಕೊಡ್ತಾರೆ ಏನು ಮಾಡಬೇಕು ಅಂತ. ಆ್ಯಂಡ್ ಚೈನೀಸ್ ನಮಗೆ ಅಷ್ಟೊಂದು ಅರ್ಥ ಆಗಲ್ಲ. ಸೊ ಡಾಕ್ಟರ್ ಪೇಷಂಟ್ ಏನು ಮಾತಾಡ್ಕೊತಿದ್ದಾರೆ ಇದೆಲ್ಲ ನಮಗೆ ಸರಿಯಾಗಿ ಅರ್ಥ ಆಗಲ್ಲ. ಸೊ ನಾವು ಅಲ್ಲಿ 100% ಇಂಡಿಯಾದಲ್ಲಿ ಎಫರ್ಟ್ಸ್ ಹಾಕಿದ್ರೆ ನಾವಿಲ್ಲಿ 10% ಎಫರ್ಟ್ಸ್ ಹಾಕ್ತೀವಿ ಅಷ್ಟೇ, ನಿಜ ಹೇಳಬೇಕು ಅಂದರೆ. ಆ್ಯಂಡ್ ಬೇರೆ MBBS ಸ್ಟೂಡೆಂಟ್ಸ್ ಚೈನಾದಲ್ಲಿ ಓದೋರು ಈ ವಿಡಿಯೋ ನೋಡಿಬಿಟ್ಟು ಏನಾದರೂ ಅಂದ್ಕೊಂಡ್ರೆ ದಯವಿಟ್ಟು ಕ್ಷಮಿಸಿ. ಐ ಹ್ಯಾವ್ ಟು ಬಿ ಹಾನೆಸ್ಟ್ ವಿತ್ ದ ಫ್ಯೂಚರ್ ಕಿಡ್ಸ್. ಬಿಕಾಸ್ ಅವ್ರಿಗೂ ರಿಯಾಲಿಟಿ ಗೊತ್ತಾಗಲಿ, ಅವ್ರು ಏನಕ್ಕೆ ಸೈನ್ ಅಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲಿ ಅನ್ನೋದಕ್ಕೆ ಮಾತ್ರ ನಾನು ಇದು ಹೇಳ್ತಿರೋದು. ಆ್ಯಂಡ್ ಆಬ್ವಿಯಸ್ಲಿ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಕೆಟ್ಟ ಡಾಕ್ಟರ್ಸ್ ಆಗ್ತೀವಿ ಅಂತ ನೀವು ಅನ್ಕೊಬೇಡಿ. ಬಿಕಾಸ್ ನಮಗೆ ಬೇಕಾಗಿರೋ ಟ್ರೈನಿಂಗ್ ನಮಗೆ ಸಿಗುತ್ತೆ. ನಾವು FMG ಎಕ್ಸಾಮ್ ಕ್ಲಿಯರ್ ಮಾಡಿದ್ರೇ ನಮಗೆ ಇಂಟರ್ನ್ಶಿಪ್ ಮಾಡೋಕ್ಕೆ ಚಾನ್ಸ್ ಇರೋದು ಇಂಡಿಯಾದಲ್ಲಿ. ಆ್ಯಂಡ್ ಇಂಡಿಯಾದಲ್ಲಿ ಇವಾಗ ನಮ್ಗೆ ರೂಲ್ಸ್ ಏನಿದೆ, 1 year ಇಂಟರ್ನ್ಶಿಪ್ ಸ್ಟೇಟ್ ವೈಸ್ ರೂಲ್ಸ್ ಪ್ರಕಾರ ನಮ್ಮ ಕರ್ನಾಟಕ ಸ್ಟೇಟ್ಗೆ 1 ವರ್ಷ ಇಂಟರ್ನ್ಶಿಪ್ ಮಾಡಲೇಬೇಕು. ಸೊ ಇದಾದಮೇಲೆ ನಮಗೆ ಲೈಸೆನ್ಸ್ ಸಿಗೋದು. ಸೊ ಎರಬಿರಿ ನಾವು ಡಾಕ್ಟರ್ ಆಗಿಬಿಡ್ತೀವಿ ಅಂತ ಯಾರೂ ಮೈಂಡಲ್ಲಿ ಇಟ್ಕೋಬೇಡಿ. ಇದನ್ನು ಫಸ್ಟ್ ತೆಗೆದಾಕಿ. ಲೈಕ್ ನನಗೆ ಹೇಳೋರು ಇದ್ದಾರೆ, ಪರ್ಸ್ನಲ್ ಆಗಿ ನನಗೆ ಗೊತ್ತಿರೋರೇ ಹೇಳಿರೋರು ಇದ್ದಾರೆ, ಏನು ಚೈನಾದಲ್ಲಿ MBBS ಏನು ಆಗ್ಬಿಡ್ತೀಯ ದೊಡ್ಡದಾಗಿ ಡಾಕ್ಟ್ರು ಅಂತ. ಅವ್ರಿಗೆಲ್ಲ ಒಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, FMG ಎಕ್ಸಾಮ್ ಒಂದು ಸ್ಕ್ರೀನಿಂಗ್ ಎಕ್ಸಾಮ್. ಇದು ಪಾಸ್ ಆದರೆ ಮಾತ್ರ ನಾವು ಇಂಟರ್ನ್ಶಿಪ್ ಮಾಡೋಕ್ಕೆ ಸಾಧ್ಯ. ಇಂಟರ್ನ್ಶಿಪ್ ಮಾಡಾದ್ಮೇಲೆ ನಮಗೆ ಲೈಸೆನ್ಸ್ ಸಿಗೋದು. ಅಲ್ಲಿವರೆಗೂ ನಾವು ಲೈಸೆನ್ಸ್ ಡಾಕ್ಟರ್ಸ್ ಅಲ್ಲ. ಆ್ಯಂಡ್ FMG ಎಕ್ಸಾಮ್ ಬಂದು ನೀಟ್ ಲೆವೆಲ್ ಎಕ್ಸಾಮ್, ಲೈಕ್ ನೀಟ್ PG ಎಕ್ಸಾಮ್ ಎಷ್ಟು ಡಿಫಿಕಲ್ಟ್ ಇದೆಯೋ ಅಷ್ಟೇ ಡಿಫಿಕಲ್ಟ್ FMG ಎಕ್ಸಾಮ್ ಕೂಡ ಇರೋದು. ಪಾಸ್ ಪರ್ಸೆಂಟೇಜ್ ಲೆಸ್ ದೆನ್ 10%. ಸೊ ನಿಮಗೆ ಅರ್ಥ ಆಗ್ಬೋದು ಎಷ್ಟು ಡಿಫಿಕಲ್ಟ್ ಇದೆ ಅಂತ. FMG ಎಕ್ಸಾಮ್ ಅಷ್ಟು ಲೈಟಾಗಿ ನೀವು ನೋಡೋಕೆ ಹೋಗಬೇಡಿ, ಅದು ಕೂಡ ತುಂಬ ಕಷ್ಟ ಎಕ್ಸಾಮ್. ಸೊ ಅದು ಪಾಸ್ ಆಗಿದ್ದೀವಿ ಅಂದರೆ ನಾವು ಇಂಡಿಯನ್ ಸ್ಟೂಡೆಂಟ್ಸ್ಗೆ ಸಮಾನ ಅಂತ ಲೆಕ್ಕ. ಸೊ ಜಸ್ಟ್ ಬಿಕಾಸ್ ನಾವಿಲ್ಲಿ ಇಂಟರ್ನ್ಶಿಪ್ ಸರಿಯಾಗಿ ಮಾಡ್ತಿಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಈಕ್ವಲ್ ಆಗಲ್ಲ. ನಾವು ಕೆಟ್ಟ ಡಾಕ್ಟರ್ಸ್ ಅನ್ನೋದಕ್ಕೆ ಈಕ್ವಲ್ ಆಗಲ್ಲ. ಬಿಕಾಸ್ ನಾವು ಇಂಡಿಯಾಗೆ ಬಂದು ಮಾಡ್ತೀವಿ. ಆ್ಯಂಡ್ ಯಾರೂ ನಮಗೆ ಲೇಬಲ್ ಹಾಕೋಕೆ ಹೋಗಬೇಡಿ, ಚೈನಾ ಡಾಕ್ಟರ್ಸ್ ಅಂತ ಲೇಬಲ್ ಮಾಡಬೇಡಿ. ನಮ್ಮನ್ನು ತುಂಬ ದುಃಖ ಆಗುತ್ತೆ, ಮನಸ್ಸಿಂದ ಎಲ್ಲರಿಗೂ ದುಃಖ ಆಗುತ್ತೆ. ಸೊ ಟಾಪಿಕ್ ಸ್ವಲ್ಪ ಡೈವರ್ಟ್ ಆಯಿತು. ಸೊ ಬ್ಯಾಕ್ ಟು ದ ಟಾಪಿಕ್. ಸೊ ಚೈನಾದಲ್ಲಿ ಎಕ್ಸಾಮ್ ಸಿಸ್ಟಮ್ಸ್ ಹೇಗಿರುತ್ತೆ ಅಂತ ಕೇಳಿದರೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಇಂಡಿಯಾ ದಿ ಬೆಸ್ಟ್. ನಾನು ಇಂಡಿಯಾಗೆ ಯಾವ ದೇಶಕ್ಕೂ ನಾನು ಕಂಪೇರ್ ಮಾಡಲ್ಲ. ಇಂಡಿಯಾಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಿದೆ, ಲೈಕ್ ನಮಗೆ ಇಂಡಿಯಾದಲ್ಲಿ ಎಕ್ಸಾಂಪಲ್ MBBS ಸ್ಟೂಡೆಂಟ್ಸ್ಗೆ ಇಂಟರ್ನಲ್ಸ್ ಇರುತ್ತೆ, ಅಸೈನ್ಮೆಂಟ್ಸ್ ಇರುತ್ತೆ, ರೆಕಾರ್ಡ್ ರೈಟಿಂಗ್ ಇರುತ್ತೆ, ಓರಲ್ ಎಕ್ಸಾಮ್ಸ್ ಇರುತ್ತೆ. ಸೊ ಇದೆಲ್ಲ ಇಂಡಿಯಾದಲ್ಲಿರುತ್ತೆ. ಬಟ್ ನಮ್ಮ ಚೈನಾದಲ್ಲಿ ಆ ಥರ ಇಲ್ಲ. ನಮಗೆ ಮೇನ್ ಎಕ್ಸಾಮ್ಸ್ ಒಂದು ಸೆಮಿಸ್ಟರ್ ವೈಸ್ ಎಕ್ಸಾಮ್ಸ್ ಇರುತ್ತೆ. ಅದು ಬಿಟ್ಟರೆ ನಮಗೆ ಮಧ್ಯದಲ್ಲಿ ಹೋಮ್ವರ್ಕ್ಸ್ ಕೊಡ್ತಾರೆ, ಅಂದರೆ ಅಸೈನ್ಮೆಂಟ್ಸ್ ಕೊಡ್ತಾರೆ ಅಷ್ಟೇ. ನಮಗೆ ರೆಕಾರ್ಡ್ ರೈಟಿಂಗ್, ಓರಲ್ ಎಕ್ಸಾಮ್ ಇದೆಲ್ಲ ಏನೂ ಇಲ್ಲ. ಇದು ಒಂದು ಡಿಫ್ರೆನ್ಸ್ ಇದೆ, ಹ್ಯೂಜ್ ಡಿಫ್ರೆನ್ಸ್ ಇದೆ. ಸೊ ಅದ್ರ ಪ್ರಕಾರ ನೋಡಿದ್ರೆ ಆಬ್ವಿಯಸ್ಲಿ ಇಂಡಿಯಾ ಬೆಸ್ಟ್. ಸಿಲೆಬಸ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆಯೋ ಎಲ್ಲ ನಮಗೂ ಇದೆ, ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ಇವರು ಸಬ್ಜೆಕ್ಟ್ಸ್ನ ಡಿವೈಡ್ ಮಾಡಿರೋದು ಬೇರೆ ಬೇರೆ ಥರ ಇದೆ. ಆ್ಯಂಡ್ ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿ ಅವರು ಸ್ಕಾಲರ್ಶಿಪ್ಸ್ ಪ್ರೋಗ್ರಾಮ್ನ ಕೊಡ್ತಾರೆ. ಆ್ಯಂಡ್ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಾನು ಹೇಳಿದ್ದೀನಿ. ಚೈನಾದಲ್ಲಿ MBBS ಬಿಟ್ಟು ನೀವು ಬೇರೆ ಕೋರ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಲೈಕ್ ಇದು MBBS ಬಗ್ಗೆ ಅಲ್ಲ, MBBS ಆಯ್ತು, ಇವಾಗ ಬೇರೆ ಕೋರ್ಸ್ ಲೈಕ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಇಲ್ಲ BSc ಆಗಿರ್ಬೋದು, ಇಲ್ಲ ಲ್ಯಾಂಗ್ವೇಜ್ ಸ್ಟಡಿ ಆಗಿರ್ಬೋದು, ಇಲ್ಲ ಬೇರೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಆಗಿರೋ ಕೋರ್ಸ್ ಆಗಿರ್ಬೋದು, ನೀವು ಚೈನಾದಲ್ಲಿ ಬಂದು ಮಾಡ್ತೀನಿ ಅಂದರೆ ಖಂಡಿತ ಬನ್ನಿ. ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಲೈಕ್ ಇಂಗ್ಲೀಷ್ ಟೀಚಿಂಗ್ ಯೂನಿವರ್ಸಿಟೀಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಖಂಡಿತ ಬರ್ಬೋದು. ಆ್ಯಂಡ್ ನೀವು ಇಲ್ಲೇ ಫ್ಯೂಚರಲ್ಲಿ ವರ್ಕ್ನ ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲೇ ನಾನು ಎಜುಕೇಷನ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಖಂಡಿತ ಬನ್ನಿ. ನಾನು ಬೇರೆ ಕೋರ್ಸ್ಗೆ ನಾನು ನೋ ಅಂತ ಹೇಳೋದೇ ಇಲ್ಲ. ಆ್ಯಂಡ್ ಕೆಲವರು ಕನ್ಸಲ್ಟೆನ್ಸಿ ಬಗ್ಗೆ ನನಗೆ ಕ್ವಶನ್ ಕೇಳಿದ್ದೀರಾ, ದಯವಿಟ್ಟು ಕೇಳಬೇಡಿ. ಬಿಕಾಸ್ ನಾನು ಯಾರನ್ನೂ ರೆಕಮೆಂಡ್ ಮಾಡಲ್ಲ. ಕನ್ಸಲ್ಟೆನ್ಸಿಯಿಂದನೇ ನೀವು ಹೋಗಬೇಕು ಅಂದರೆ ದುಡ್ಡನ್ನ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಗೂಗಲಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡಿ ಕನ್ಸಲ್ಟೆನ್ಸಿ ಫಾರ್ MBBS ಇನ್ ಅಬ್ರಾಡ್ ಅಂತ, ನಿಮಗೆ ಲಿಸ್ಟ್ ಆಫ್ ಆಪ್ಷನ್ ಸಿಗುತ್ತೆ. ಯಾವ ಕನ್ಸಲ್ಟೆನ್ಸಿಯಿಂದ ಹೋದ್ರೂ ನೀವು ಅಷ್ಟೇ ದುಡ್ಡನ್ನ ಪೇ ಮಾಡಬೇಕು. ಆ್ಯಂಡ್ ಸೊ 3.5 ಲಕ್ಷ 4 ಲಕ್ಷ ರೆಡಿಯಾಗಿ ಇಟ್ಕೊಂಡಿರಿ ಅವ್ರಿಗೆ ಕಟ್ಟೋದಕ್ಕೆ. ಸೊ ಇನ್ನೊಂದು ಕ್ವಶನ್ ನನಗೆ ಕೇಳಿರೋದು, ಆರ್ ಚೈನೀಸ್ ಫ್ರೆಂಡ್ಲಿ, ಲೈಕ್ ಚೈನೀಸ್
ಫ್ರೆಂಡ್ಲಿ ಆಗಿದ್ದಾರೆ ಇಂಡಿಯನ್ಸ್ ಜೊತೆ ಅಂತ. ಸೊ ಚೈನೀಸ್ ಅವರು ಇಂಡಿಯನ್ಸ್ನ ನೋಡಿದ ತಕ್ಷಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಅವರಿಗೆ ಯಾರು ಫಾರಿನರ್ಸ್ ಅಷ್ಟು ನೋಡಿರಲ್ಲ. ನಮ್ಮನ್ನು ನೋಡಿದ ತಕ್ಷಣ ನೀವು ಎಲ್ಲಿನವರು ಅಂತ ಕೇಳ್ತಾರೆ. ಅವರೇ ಅಸಂಪ್ಷನ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಐದರ್ ನಾವು ಇಂಡಿಯನ್ಸ್ ಇಲ್ಲ ಪಾಕಿಸ್ತಾನೀಸ್ ಅಂತ. ಸೊ ಫಸ್ಟ್ ಅವ್ರು ಕೇಳೋದು ನೀವು ಪಾಕಿಸ್ತಾನವರ ಅಂತ. ನಮಗೆ ಕೋಪ ಬರುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಸೊ ಇಲ್ಲ ನಾವು ಇಂಡಿಯನ್ಸ್ ಅಂತ ಹೇಳ್ತೀವಿ, ನಾವು ಪಾಕಿಸ್ತಾನ ಅಲ್ಲ ಅಂತ ಹೇಳ್ತೀವಿ. ಇದೇ ಥರನೇ ಚೈನೀಸಲ್ಲಿ ಹೇಳೋದು. ಆ್ಯಂಡ್ ಅವರು ಮತ್ತು ಇಂಡಿಯನ್ಸ್ ಅಂದ ತಕ್ಷಣ ಅವ್ರು ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು, ಓ ನಿಮ್ಮ ಕಣ್ಣು ಎಷ್ಟು ಸುಂದರವಾಗಿರುತ್ತೆ, ನಿಮ್ಮ ಇಂಡಿಯನ್ಸ್ ಕಣ್ಣು ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ಲೈಕ್ ನಾನು ಇದು ಸುಳ್ಳು ಹೇಳ್ತಿಲ್ಲ, ಬಿಕಾಸ್ ನಾನು ಮೀಟ್ ಮಾಡಿದವ್ರು ಎಲ್ಲರೂ ಓ ನೀವು ಇಂಡಿಯನ್ಸಾ, ನಿಮ್ಮ ಕಣ್ಣು ತುಂಬ ಸುಂದರವಾಗಿರುತ್ತೆ ಅಂತ ಹೇಳೋದು. ಆ್ಯಂಡ್ ರೇಸಿಸ್ಟ್ ಕಮೆಂಟ್ಸ್ ಅಂದರೆ ನನಗೆ ಬಂದಿರೋದು ಇದುವರೆಗೂ ಎರಡೇ ಥರ. ಒಂದು ಬಂದುಬಿಟ್ಟು ಇಂಡಿಯನ್ಸಾ ಮತ್ತು ನೀವು ಕೈ ಯೂಸ್ ಮಾಡ್ತೀರಲ್ಲ ತಿನ್ನೋದಕ್ಕೆ, ಕೈಯಲ್ಲಿ ಹೇಗೆ ತಿಂತೀರಾ ಅಂತ ಕೇಳ್ತಾರೆ. ನಾನು ಹಿಂಗೆ ಅಂತ ತೋರಿಸ್ತೀನಿ. ಸೊ ಇದೊಂದು ರೇಸಿಸ್ಟ್ ಕಮೆಂಟ್. ಆ್ಯಂಡ್ ಇನ್ನೊಂದು ಬಂದು ರೇಸಿಸ್ಟ್ ಕಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇದು ಔಟ್ ಆಫ್ ಕ್ಯೂರಿಯಾಸಿಟಿ ಕ್ವಶನ್ ಅಂತಲೂ ಹೇಳ್ಬೋದು. ಬಿಕಾಸ್ ಚಿಕ್ಕ ಮಕ್ಕಳೆಲ್ಲ ನನಗೆ ಕೇಳಿರೋದಿದೆ, ಲೈಕ್ ಯಾಕೆ ನಿಮ್ಮ ಸ್ಕಿನ್ ಇಷ್ಟು ಡಾರ್ಕ್ ಆಗಿದೆ ಅಂತ. ನಾನು ಹೇಳ್ತೀನಿ, ನೀನು ಯಾಕಷ್ಟು ವೈಟ್ ಆಗಿದೆಯಾ ಅಂತ ನಾನು ವಾಪಸ್ ಕೇಳ್ತೀನಿ. ಸೊ ಇದು ಔಟ್ ಆಫ್ ಕ್ಯೂರಿಯಾಸಿಟಿ ಕ್ವಶನ್ಸ್. ನನಗೆ ಇದ್ರ ಮೇಲೆ ಕೋಪ ಬರಲ್ಲ, ಸುಮ್ಮನೆ ನಗ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ಅಡಲ್ಟ್ಸ್ ಲೈಕ್ ದೊಡ್ಡವ್ರೇನಾದರೂ ಈ ಥರ ಕ್ವಶನ್ ಮಾಡಿದರೆ ಸುಮ್ಮನೆ ಹಿ ಅಂತ ಹೇಳ್ಬಿಟ್ಟು ನಕ್ಕೊಂಡು ಹೋಗ್ಬಿಡ್ತೀನಿ. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಅವ್ರ ಜೊತೆ ಎಲ್ಲ. ದೊಡ್ಡವ್ರಾಗ್ಬಿಟ್ಟು ಈ ಥರ ನಾನ್ ಸೆನ್ಸ್ ಕ್ವಶನ್ಸ್ ಕೇಳಿದ್ರೆ ಆಬ್ವಿಯಸ್ಲಿ ಏನು ಆನ್ಸರ್ ಮಾಡೋದು? ಏನಕ್ಕೆ ನಿಮ್ಮ ಸ್ಕಿನ್ ಇಷ್ಟು ಬ್ಲ್ಯಾಕ್ ಆಗಿದೆ ಅಂತ ಕೇಳಿದ್ರೆ ಏನು ಆನ್ಸರ್ ಮಾಡೋದು? ಫಸ್ಟ್ ಆಫ್ ಆಲ್ ನಾನು ಬ್ಲ್ಯಾಕೇ ಇಲ್ಲ, ಬ್ಲ್ಯಾಕ್ ಅಂದರೆ ಇದು ನಾನಿರೋದು ಬ್ರೌನ್ ಕಲರ್. ಸೊ ಅವ್ರ ಪ್ರಕಾರ ನಾವು ಬ್ಲ್ಯಾಕ್, ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ರಿತಿಕಾ ಏನಾದರೂ ಇದ್ದರೆ ಅವಳು ನನಗಿಂತ ಸ್ವಲ್ಪ ಫೇರ್ ಆಗಿದ್ದಾಳೆ, ಬಿಕಾಸ್ ರಾಜಸ್ಥಾನಿ ಹುಡುಗಿ ಸ್ವಲ್ಪ ಫೇರ್ ಆಗಿದ್ದಾಳೆ. ಅವಳನ್ನ ನೋಡ್ಬಿಟ್ಟು ನಾವು ಇಬ್ಬರು ಇಂಡಿಯನ್ಸ್ ಅಂತ ಹೇಳಿದ್ರೆ, ಹೌದಾ ನೀವಿಬ್ಬರು ಒಂದೇ ಥರನೇ ಇಲ್ಲ, ನಿಮ್ಮ ಸ್ಕಿನ್ ಬೇರೆ ಬೇರೆ ಥರ ಇದೆ, ಇವಳೊಂದು ಕಲರು ನೀನೊಂದು ಕಲರ್ ಇದೆಯಾ? ಅರೆ ಈ ಬೇಸಿಕ್ ಬಯಾಲಜಿ ಅರ್ಥ ಆಗಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಇಲ್ಲ, ಈ ಬೇಸಿಕ್ ಕಾಮನ್ ಸೆನ್ಸ್ ಆಗಿರೋದು ಅರ್ಥ ಆಗಿಲ್ಲ ಅಂದರೆ ನಾನು ಏನು ಹೇಳೋಕ್ಕಾಗಲ್ಲ. ಸೊ ಇದು ಚೈನೀಸ್ ಅವರು. ಅದು ಬಿಟ್ಟರೆ ಚೈನೀಸ್ ಅವರು ಫ್ರೆಂಡ್ಲಿನೇ, ನಕ್ಕೊಂಡು ಮಾತಾಡಿಸ್ತಾರೆ. ಯಾರೋ ಒಬ್ಬೊಬ್ಬರು ಪೊಲಿಟಿಕ್ ಟಾಪಿಕ್ಸ್ನ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಂಥವ್ರನ್ನ ನಾವು ಅವಾಯ್ಡ್ ಮಾಡ್ತೀವಿ. ಸುಮ್ಮನೆ ಒಂದು ಫೇಕ್ ಸ್ಮೈಲ್ ಮಾಡಿಬಿಟ್ಟು ನಕ್ಕೊಂಡು ಹೋಗ್ತಾ ಇರ್ತೀವಿ. ಅಂಥವ್ರ ಜೊತೆ ನಾವು ಮಾತಾಡೋಕೆ ಹೋಗಲ್ಲ, ಬಿಕಾಸ್ ನಮಗೆ ತೊಂದರೆ ಆಗುತ್ತೆ. ಇನ್ನೊಬ್ರು ಕೇಳಿದ್ದಾರೆ, ಚೈನೀಸ್ ಅವರು ಇನ್ಸೆಕ್ಟ್ಸು ಸ್ನೇಕ್ಸ್ ಎಲ್ಲ ತಿಂತಾರಾ ಅಂತ. ಸೊ ನಿಜ ಹೇಳಬೇಕು ಅಂದರೆ ಎಲ್ಲ ಕಂಟ್ರಿಯಲ್ಲೂ ತಿಂತಾರೆ. ಎಲ್ಲ ಕಂಟ್ರಿಯಲ್ಲೂ ಸ್ನೇಕ್ಸು, ಈ ಹುಳ ಎಲ್ಲ ತಿಂತಾರೆ. ಬಿಕಾಸ್ ನಮ್ಮ ಇಂಡಿಯಾದಲ್ಲೂ ತಿನ್ನೋರಿದ್ದಾರೆ. ನೀವು ಯೂಟ್ಯೂಬ್ ಒಂದ್ಸರಿ ಹೋಗ್ಬಿಟ್ಟು ಇಂಡಿಯಾದಲ್ಲಿ ಟ್ರೈಬಲ್ ಪ್ಲೇಸಸ್ ಎಲ್ಲ ರಿಮೋಟ್ ವಿಲೇಜಸಲ್ಲಿ ನೋಡಿದ್ರೆ ನೀವು ಲೈಕ್ ಎಸ್ಪೆಷಲಿ ಈಸ್ಟರ್ನ್ ಪಾರ್ಟಲ್ಲಿ ತಿನ್ನೋರಿದ್ದಾರೆ, ಹುಳ ತಿನ್ನೋರಿದ್ದಾರೆ. ಇಂಡಿಯಾದಲ್ಲಿ ಯಾಕೆ ಹೈಲೈಟ್ ಆಗಲ್ಲ ಅಂದರೆ ನಾವು ಮೋಸ್ಟ್ ಆಫ್ ದೆಮ್ ಆರ್ ವೆಜಿಟೇರಿಯನ್ಸ್. ಸೊ ಇಂಡಿಯಾದಲ್ಲಿ ವೆಜಿಟೇರಿಯನ್ ಪೀಪಲ್ಲು ಜಾಸ್ತಿ ಹೈಲೈಟ್ ಆಗುತ್ತೆ. ಸೊ ಚೈನಾಗಿಂತ ಥೈಲ್ಯಾಂಡಲ್ಲಿ ಇನ್ಸೆಕ್ಟ್ಸ್ ತಿನ್ನೋರು ಜಾಸ್ತಿ, ಇನ್ಸೆಕ್ಟ್ ಮಾರ್ಕೆಟೇ ಇರುತ್ತಲ್ಲಿ. ಬಟ್ ಚೈನಾದಲ್ಲಿ ಏನಕ್ಕೆ ಫೇಮಸ್ ಅಂದರೆ, ಯಾವುದೋ ಒಂದು ಕಮ್ಯುನಿಟಿ ಇಲ್ಲ, ಯಾವುದೋ ಒಂದು ಸಿಟಿ ಇಲ್ಲ ವಿಲೇಜಲ್ಲಿ ಪಾಪ್ಯುಲರ್ ಆಗಿರುತ್ತೆ. ಸೊ ಅದು ಒಂದು ಸ್ಟಿರಿಯೋಟಿಪಿಕಲ್ ಥರ ಆಗ್ಬಿಟ್ಟಿದೆ. ನಾನಿರೋ ಸಿಟಿಯಲ್ಲಿ ನಾನು ಯಾವತ್ತೂ ನೋಡಿಲ್ಲ, ಯಾರು ಇನ್ಸೆಕ್ಟ್ಸ್ ತಿನ್ನೋದನ್ನ ನೋಡಿಲ್ಲ. ಆ್ಯಂಡ್ ಮೌಂಟೇನ್ ಕಡೆ ಹೋದಾಗ ನಾನು ಇನ್ಸೆಕ್ಟ್ಸ್ನ ಮಾರೋದನ್ನು ನೋಡಿದೆ. ಅದು ಬಿಟ್ಟರೆ ನಾನಿರೋ ಸಿಟಿಲಿ ನಾನು ಎಲ್ಲೂ ನೋಡಿಲ್ಲ. ಸೊ ಅದಕ್ಕೆ ನಾನು ಎಲ್ಲೂ ತೋರ್ಸೋಕ್ಕೂ ಹೋಗಿಲ್ಲ, ನಂಗೆ ಸಿಕ್ಕಿಲ್ಲ ಅಲ್ಲಿ ತೋರಿಸೋದಕ್ಕೆ. ಆ್ಯಂಡ್ ಅದೊಂದು ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದು, ಎಲ್ಲರೂ ತಿಂತಾರೆ ಅಂತ. ಇಲ್ಲಿ ತಿನ್ನೋದು ಮೋಸ್ಟ್ ಕಾಮನ್ಲಿ ತಿನ್ನೋದು ಚಿಕನ್, ಮಟನ್, ಪೋರ್ಕ್, ಬೀಫ್ ಮತ್ತು ಡಕ್, ಸ್ಕ್ವಿಡ್, ಪ್ರಾನ್ಸ್. ಇದು ಮೋಸ್ಟ್ ಕಾಮನ್ ಕನ್ಸ್ಯೂಮ್ಡ್ ಮೀಟ್. ಸೊ ಇಷ್ಟು ನಾನು ಚಿಟ್ ಚಾಟ್ ಸೆಷನ್ನ ಕ್ವೆಶನ್ ಆನ್ಸರ್ ಥರ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಅಡ್ವೈಸರಿ ಥರ ಮಾಡಿಬಿಟ್ಟಿದ್ದೀನಿ. ಬಟ್ ಎನಿವೇಸ್ ನಿಮ್ಗೆ ಯಾರಿಗೂ ಬೋರ್ ಆಗಿಲ್ಲ ಅನ್ಕೊತೀನಿ. ಆ್ಯಂಡ್ ಇನ್ನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಪೇರೆಂಟ್ಸ್ಗೆ. ಲೈಕ್ ಯಾರ್ಯಾರಿಗೆ 10th ಸ್ಟ್ಯಾಂಡರ್ಡ್ ಮಕ್ಕಳಿದ್ದಾರೆ, ಇಲ್ಲ ಸೆಕೆಂಡ್ PU ಮಕ್ಕಳಿದ್ದಾರೆ, ಇವ್ರಿಗೆಲ್ಲ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಸೆಕೆಂಡ್ PU ಸ್ಟೂಡೆಂಟ್ಸ್ ಮೈಂಡಲ್ಲಿ ಏನಾಗ್ತಿದೆ ಅನ್ನೋ ಪಾಯಿಂಟ್ ಆಫ್ ವ್ಯೂ. ಬಿಕಾಸ್ ನಾನು ರೀಸೆಂಟ್ಲಿ 6 years ಬ್ಯಾಕ್ ನಾನು ಸೆಕೆಂಡ್ PU ಮುಗಿಸಿ ನಾನು ಇವಾಗ ಬರ್ತಿರೋದು. ಸೊ ನಾನು ಆ ಟೈಮಲ್ಲಿ ಬೇರೆಯವ್ರಿಗೆ ಹೇಳೋಕ್ಕಾಗಿಲ್ಲ. ಒಂದು ಪ್ಲ್ಯಾಟ್ಫಾರ್ಮ್ ಇದೆ ನನಗೆ, ಲೈಕ್ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಮೈಂಡಲ್ಲಿ ನಡೀತಿರ್ಬೋದು ಅಂತ ನಿಮಗೆ ತಲುಪಿಸೋಕ್ಕೆ. ಸೊ ಪೇರೆಂಟ್ಸ್ ಆಗಿರೋರು, ಈ ಜನ್ರೇಷನ್ ಮಕ್ಕಳು, ಇವಾಗ ನಾನು 24, ಸೊ ನಾನು ಬೇಸಿಕ್ಲಿ ಅನ್ ಅಡಲ್ಟ್. ಬಟ್ ಇವಾಗಿನ ಟೀನೇಜರ್ಸ್ ಏನಿದ್ದಾರೆ ಸ್ವಲ್ಪ ಸೆನ್ಸಿಟಿವ್ ಅಂತ ಹೇಳ್ಬೋದು. ಬಿಕಾಸ್ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂದರೆ ಬೇಜಾರು ಮಾಡ್ಕೊಳೋದು, ಇಲ್ಲ ಮನಸ್ಸಿಗೊಂಥರ ತೊಗೊಂಡ್ಬಿಡ್ತಾರೆ ಏನಂದ್ರೂ. ನೀವು ಒಂದು ಟೀನೇಜರ್ ಪೇರೆಂಟ್ ಆಗಿ ದಯವಿಟ್ಟು ನಿಮ್ಮ ಮಕ್ಕಳನ್ನ
ಸ್ವಲ್ಪ ಹಾರ್ಶ್ ಆಗಿ ಟ್ರೀಟ್ ಮಾಡಬೇಡಿ, ಬಿಕಾಸ್ ತುಂಬ ಸೆನ್ಸಿಟಿವ್ ಜನ್ರೇಷನ್ ಇವಾಗ ಇರೋದು. ಆ್ಯಂಡ್ ಸ್ಟೂಡೆಂಟ್ಸ್ ಸೆಕೆಂಡ್ PU ಮಕ್ಕಳಾಗಿರಲಿ 10th ಆಗಿರಲಿ, ನೀವು ಕೂಡ ಅಷ್ಟೇ ನಿಮ್ಮ ಮೈಂಡ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ, ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್ ಆದವರು. ಆ್ಯಂಡ್ ಪೇರೆಂಟ್ಸ್ ನಾನು ಏನೇ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬೊಬ್ಬರು ಪೇರೆಂಟ್ಸ್ಗೆ ಕನಸಾಗಿರುತ್ತೆ, ಲೈಕ್ ನಾನು ಡಾಕ್ಟರ್ ಆಗಿದ್ದರೆ ಚೆನ್ನಾಗಿರ್ತಿತ್ತು, ನಾನು ಟೀಚರ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ನೀವು ಆಗಿಲ್ಲ. ಆ್ಯಂಡ್ ನೀವು ಏನಂತೀರಾ, ನೀವೇನು ಅನ್ಕೊಂತೀರಾ, ನಮ್ಮ ಮಕ್ಕಳು ಡಾಕ್ಟರ್ ಆದರೆ ಇಲ್ಲ ನಮ್ಮ ಮಕ್ಕಳು ಟೀಚರ್ ಆದರೆ ಚೆನ್ನಾಗಿರುತ್ತೆ. ಅದು ಹೇಗಾಗುತ್ತೆ ಅಂದರೆ, ನಿಮ್ಮ ಕನಸುಗಳನ್ನ ನಿಮ್ಮ ಮಕ್ಕಳ ಮೇಲೆ ಫೋರ್ಸ್ ಮಾಡ್ದಂಗಿರುತ್ತೆ. ಸೊ ನಿಮಗೆ ಆ ಆಪರ್ಚುನಿಟಿ ಸಿಕ್ಕಿಲ್ಲ, ಸೊ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಬಟ್ ಸ್ಟಿಲ್ ಅದನ್ನು ತೊಗೊಂಡು ನಿಮ್ಮ ಮಕ್ಕಳ ಮೇಲೆ ಹಾಕೋಕೆ ಹೋಗ್ಬೇಡಿ. ಅವ್ರ ಫೇಟಲ್ಲಿ ಬರೆದಿರೋದು ಬೇರೆ ಏನೋ ಇರುತ್ತೆ. ಸೊ ಅದನ್ನು ನೀವು ಒಂದ್ಸರಿ ಕುತ್ಕೊಂಡು, ಲೈಕ್ ಸೆಕೆಂಡ್ PU ಮಕ್ಕಳು ಎಸ್ಪೆಷಲಿ, ಒಂದ್ಸರಿ ನೀವು ಅವ್ರನ್ನ ಒಂದಿನ ಪರವಾಗಿಲ್ಲ, ಒಂದಿನ ವೇಸ್ಟ್ ಆದರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಸೆಕೆಂಡ್ PU ಇಲ್ಲ 10th ಸ್ಟ್ಯಾಂಡರ್ಡ್ ಇಲ್ಲ ಫಸ್ಟ್ PU ಮಕ್ಕಳಿದ್ರೆ ಅವ್ರ ಜೊತೆ ಕುತ್ಕೊಂಡು ಒಂದು ಫ್ರೆಂಡ್ಲಿ ಕಾನ್ವರ್ಸೇಷನ್, ಅವ್ರ ಲೈಫಲ್ಲಿ ಏನು ನಡೀತಿದೆ, ಲೈಕ್ ಅವ್ರಿಗೆ ಲೈಕ್ ಸಡನ್ನಾಗಿ ನಿಮ್ಮ ಬಾಯ್ ಫ್ರೆಂಡ್ ಇದ್ದಾರಾ, ಗರ್ಲ್ ಫ್ರೆಂಡ್ ಇದ್ದಾರಾ, ಈ ಥರ ಎಲ್ಲ ಕ್ವಶನ್ಸ್ ಕೇಳಬೇಡಿ, ಅವ್ರಿಗೆ ಮುಜುಗರ ಆಗುತ್ತೆ. ಆಬ್ವಿಯಸ್ಲಿ ಇರಲ್ಲ, ಬಟ್ ಸ್ಟಿಲ್ ಈ ಥರ ಎಲ್ಲ ಪರ್ಸ್ನಲ್ ಕ್ವಶನ್ಸ್ನ ಕೇಳೋಕೆ ಹೋಗಬೇಡಿ. ಬಟ್ ಅವ್ರ ಲೆವೆಲ್ಗೆ ಇಳಿದ್ಬಿಟ್ಟು, ಲೈಕ್ ಒಂದು ಟೀನೇಜರ್ ಲೆವೆಲ್ಗೆ ಇಳಿದ್ಬಿಟ್ಟು ಫ್ರೆಂಡ್ಲಿಯಾಗಿ ಕಾನ್ವರ್ಸೇಷನ್ ಮಾಡಿ, ಲೈಕ್ ಅವ್ರ ಲೈಫಲ್ಲಿ ಏನು ನಡೀತಿದೆ, ಅವ್ರ ಲೈಕ್ ಇವಾಗ ಅವ್ರ ಇಂಟ್ರೆಸ್ಟ್ ಏನಿದೆ, ಅವ್ರ ಹಾಬಿ ಏನಿದೆ, ಇದೆಲ್ಲ ಒಂದ್ಸರಿ ವಿಚಾರಿಸಿ. ಆ್ಯಂಡ್ ಅದನ್ನು ಮಾತಾಡ್ತಾ ನೀವು ಅವರು ಲೈಕ್ ಆ ಭಾನುವಾರ ನೀವೇನು ಒಂದಿನ ಸ್ಪೆಂಡ್ ಮಾಡ್ತೀರಾ, ಅವ್ರ ಇಡೀ ಫ್ಯೂಚರ್ ಕರಿಯರೇ ಡಿಸೈಡ್ ಆಗುತ್ತೆ. MBBS ಇಂಜಿನಿಯರ್ ಲಾಯರ್ ಅಂತಲೇ ಮೈಂಡಲ್ಲಿ ಇಟ್ಕೋಬೇಡಿ. ಬಿಕಾಸ್ ಇವಾಗಿನ ಟೆಕ್ನಾಲಜಿ, ಇವಾಗಿನ ಈ ಪ್ರಪಂಚ ಏನಿದೆ, ಇದು ಇವಾಗ ಡಾಕ್ಟರ್, ಇಂಜಿನಿಯರ್ ಮತ್ತು ಲಾಯರ್ಗೆ ಎಷ್ಟು ಮರ್ಯಾದೆ ಇದೆಯೋ, ಬೇರೆ ಲೆವೆಲ್, ಬೇರೆ ಕರಿಯರ್ ಪಾರ್ಟ್ಸ್ಗೂ ಅಷ್ಟೇ ಜಾಸ್ತಿ ಮರ್ಯಾದೆ ಇದೆ. ಯಾವ ಜಾಬ್ ಆಗಿದ್ರೂ ರೆಪ್ಯೂಟೆಡ್ ಜಾಬ್ಸೇ. ಸೊ ಎಲ್ಲದಕ್ಕೂ ನಾವು ಮರ್ಯಾದೆ ಕೊಡಲೇಬೇಕು. ಇದೊಂದು ರೆಪ್ಯೂಟೆಡ್ ಜಾಬ್ಸ್ ಅಂತ ನಾವು ಒಂದು ಸ್ಟಿರಿಯೋಟೈಪ್ ಮಾಡಿಬಿಟ್ಟಿದ್ದೀವಿ, ಅದನ್ನು ನಾವು ಬ್ರೇಕ್ ಮಾಡಬೇಕು. ಸೆಕೆಂಡ್ PU ಎಂಡ್ ಆಗ್ತಾ ಒಂದು ಐಡಿಯಾ ಬರುತ್ತೆ, ಅವ್ರಿಗೆ ಯಾವ ಸಬ್ಜೆಕ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಇಲ್ಲ ಯಾವ ಕರಿಯರ್ ಪಾತ್ ಮೇಲೆ ಇಂಟ್ರೆಸ್ಟ್ ಬರ್ತಿದೆ ಅಂತ. ಅವ್ರಿಗೆ ನೀವು ಫಸ್ಟ್ PU ಆಗಿದ್ದರೆ ನೀವು ಕುತ್ಕೊಂಡು ಫಸ್ಟ್ PU ಎಲ್ಲದಲ್ಲೇ ಹೇಳಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ಈ ಥರ ಫಾರ್ ಎಕ್ಸಾಂಪಲ್ ಆರ್ಕಿಟೆಕ್ಟ್ ಅಂದರೆ ಈ ಥರ ನೀವು ಬಿಲ್ಡಿಂಗ್ಸ್ನ ನೀವು ಲೈಕ್ ಮ್ಯಾಪ್ ಔಟ್ ಮಾಡಬೇಕು, ಇಲ್ಲ ಪ್ಲ್ಯಾನ್ ಮಾಡಬೇಕು, ಈ ಥರ ಒಂದು ಬೇಸಿಕ್ ಐಡಿಯಾ ಕೊಡಿ. ಈ ಕರಿಯರ್ ಪಾತ್ ತೊಗೊಂಡ್ರೆ ಮುಂದಕ್ಕೆ ಏನು ಕೆಲಸ ಮಾಡ್ಬೋದು, ಮತ್ತು ಅದೊಂದೇ ಅಲ್ಲ, ಅದ್ರ ಜೊತೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿ. ಇವಾಗ ನಾನು ನಿಮಗೆ ಗೈಡೆನ್ಸ್ ಕೊಟ್ಟೆ, MBBS ಡಾಕ್ಟರ್ ಆದರೆ ಏನೇನಾಗುತ್ತೆ, ರಿಯಾಲಿಟಿ ಚೆಕ್ ಕೊಟ್ಟೆ. ಇದೇ ಥರ ನೀವು ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅವರು ಹಠ ಹಿಡಿದ್ರೆ, ಇಂಜಿನಿಯರಿಂಗ್ ಮಾಡಾದ್ಮೇಲೆ ಯಾವ ಥರ ಕರಿಯರ್ ಆಪ್ಷನ್ಸ್ ಇದೆ, ಆ್ಯಂಡ್ ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಆ್ಯಂಡ್ ಜಾಬ್ ಸಿಗೋಕೆ ಎಷ್ಟು ಕಷ್ಟ, ಆ್ಯಂಡ್ ಸಿಕ್ಕಿದ ಮೇಲೆ ಎಷ್ಟು ಲೈಕ್ ಫ್ಯೂಚರಲ್ಲಿ ಎಷ್ಟು ಜಾಬ್ ಸೆಕ್ಯೂರಿಟಿ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂದ್ಸರಿ ಕುತ್ಕೊಂಡು ಮಾತಾಡಿ. ಆ್ಯಂಡ್ ಸೈನ್ಸ್ ಅಂತಲೇ ಅಲ್ಲ, ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರಲಿ, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರಲಿ, ನೀವು ಈ ಥರ ಪೇರೆಂಟ್ಸ್ ಆಗಿ ನೀವು ಈ ಥರ ನಿಮ್ಮ ಮಕ್ಕಳ ಜೊತೆ ಮಾತಾಡಿದ್ರೆ ಒಂದು ಲೆವೆಲ್ ಆಫ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಯಾವುದೋ ಒಂದು ಕರಿಯರ್ ಅಡ್ವೈಸರ್ ಹತ್ರ ಹೋಗ್ಬಿಟ್ಟು ಮಾತಾಡಿದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅವ್ರ ಮನಸ್ಸಿಂದ ಕುತ್ಕೊಂಡು ಅವ್ರ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ ಅವ್ರ ಮನಸ್ಸನ್ನೇ ಮಾಡಲ್ಲ, ಅವ್ರ ಕೆಲಸನೇ ಅದು. ಸೊ ಅದು ಮಾಡ್ತಾರೆ. ನೀವು ನಿಮ್ಮ ಮಕ್ಕಳ ಜೊತೆ ಕುತ್ಕೊಂಡು ಅವ್ರ ಲೆವೆಲ್ಗೆ ಇಳಿದ್ಬಿಟ್ಟು ಮಾತಾಡಿದ್ರೆ ಅವ್ರಿಗೆ ಒಂದು ಲೆವೆಲ್ ಆಫ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಒಂದು ಬಿಲೀಫ್ ಬಿಲ್ಡ್ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಮ್ಮ ಪೇರೆಂಟ್ಸ್ ನಮ್ಮ ಜೊತೆ ಕುತ್ಕೊಂಡು ಈ ಥರ ಮಾತಾಡ್ತಿದ್ದಾರೆ, ಲೈಕ್ ನಮ್ಮ ಪೇರೆಂಟ್ಸ್ ಈ ಥರ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಒಂದು ಲೆವೆಲ್ ಆಫ್ ಟ್ರಸ್ಟ್, ಬಿಲೀಫ್ ಮತ್ತು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ನೀವು ಅಷ್ಟೇ, ನೀವು ನಿಮ್ಮ ಮಕ್ಕಳಿಗೆ ಆಬ್ವಿಯಸ್ಲಿ ಒಳ್ಳೇದಾಗಬೇಕು ಅಂತ ಮಾತಾಡ್ತೀರಾ. ಇದೊಂದು ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲ ಪೇರೆಂಟ್ಸ್ಗೆ ಮತ್ತು ಅಕ್ಕ ಅಣ್ಣಂದಿರು ಯಾರ್ಯಾರಿದ್ದೀರಾ 10th ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ PU ಮಕ್ಕಳಿಗೆ ಅಕ್ಕ ಅಣ್ಣಂದಿರು ಯಾರ್ಯಾರಿದ್ದೀರಾ ಅವ್ರಿಗೂ ಕೂಡ ನಾನು ಇದನ್ನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಲಾಸ್ಟ್ ಸೆಗ್ಮೆಂಟ್ ಬಂದು ಕಮೆಂಟ್ ಸೆಕ್ಷನಿಂದ ಓದೋದು. ನನ್ನ ಕಣ್ಣಿಗೆ ಬಿದ್ದಿರೋ ಒಂದು ಕಮೆಂಟ್ ಏನಂದರೆ, ತೇಜಸ್ವಿನಿ BH7250 ಅನ್ನೋರು. ಸೊ ಫಸ್ಟ್ ಆಫ್ ಆಲ್ ತೇಜಸ್ವಿನಿ ಅವರೇ ಹಾಯ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಆ್ಯಂಡ್ ನಾನು ನಿಮ್ಮ ಕಮೆಂಟ್ಸ್ನ ಓದಿದೆ. ಆ್ಯಂಡ್ ನಿಮ್ಮ ಅಮ್ಮಗೂ ಕೂಡ ಹಾಯ್ ಅಂತ ಹೇಳಿ, ನಿಮ್ಮ ಅಮ್ಮ ಕೂಡ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಸೊ ನಿಮ್ಮ ಅಮ್ಮಗೂ ಕೂಡ ಹಾಯ್, ನಮಸ್ಕಾರ ಆಂಟಿ. ಆ್ಯಂಡ್ ತೇಜಸ್ವಿನಿ ಅವ್ರು ಮಾಡಿರೋ ಕಮೆಂಟ್ ಏನಂದರೆ, ಅಕ್ಕ ನಿಮ್ಮ ಸ್ಟಡೀಸ್ ಬಗ್ಗೆ ಹೇಳಿ, ನಿಮ್ಮ SSLC PUC ಎಲ್ಲ ಸ್ಟಡಿ ಮಾಡಿದ್ದು ಅಂತ. LKG ಇಂದ 10th ಸ್ಟ್ಯಾಂಡರ್ಡ್ವರೆಗೂ ನಾನು ಕ್ರೈಸ್ಟ್ ಸ್ಕೂಲಲ್ಲಿ ಓದಿದ್ದು, ಸುದ್ಗುಂಟೆಪಾಳ್ಯ ಕ್ರೈಸ್ಟ್ ಸ್ಕೂಲಲ್ಲಿ ಓದಿದ್ದು. ಆ್ಯಂಡ್ ನಾನು ಫಸ್ಟ್ PU ಓದಿದ್ದು ಚೈತನ್ಯ ಕಾಲೇಜಲ್ಲಿ, ಸೆಕೆಂಡ್ PU ಓದಿದ್ದು ಜ್ಯೋತಿ ನಿವಾಸ್ ಕಾಲೇಜ್ ಕೋರಮಂಗ್ಲ. ಅಲ್ಲಿ 2 ಕೋರಮಂಗ್ಲನೇ. ಏನಕ್ಕೆ ನಾನು ಫಸ್ಟ್ PU ಒಂದು ಕಾಲೇಜು, ಸೆಕೆಂಡ್ PU ಒಂದು ಕಾಲೇಜ್ ಅಂತ ಅದೊಂದು ದೊಡ್ಡ ಕತೆ. ನಾನು ಅದನ್ನು ಇನ್ನೊಂದು ವೀಡಿಯೋಗೆ ಇಟ್ಕೊತೀನಿ. ಸೊ ಇವಾಗ ಆಲ್ಮೋಸ್ಟ್ ತುಂಬ ಎಳ್ದುಬಿಟ್ಟಿದ್ದೀನಿ ಈ ವಿಡಿಯೋನ, ಸೊ ಇಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಇನ್ನೊಂದು ಕತೆ. ಸೊ ಇದು ಕಾಲೇಜ್ 10th ಮತ್ತು PUC ಬಗ್ಗೆ. ಆ್ಯಂಡ್ ನೀವು ಮತ್ತೆ ಹೇಳ್ತೀರಾ ನಿಮ್ಮ ಫ್ರೆಂಡ್ಸ್ ಮೇಲಿಕಾ ಮತ್ತು ರಿತಿಕಾ ಅವ್ರ ಬಗ್ಗೆ ಹೇಳಿ ಅಂತ.
ಸೊ ಇವ್ರ ಬಗ್ಗೆ ನಾನು ಎಷ್ಟು ಪದಗಳು ಯೂಸ್ ಮಾಡಿದ್ರು ನನಗೆ ಸಾಕಾಗಲ್ಲ. ಬಿಕಾಸ್ ಇಲ್ಲಿಗೆ ಬಂದು ನನಗೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಅಂತ ಇದ್ದರೆ ಇವ್ರ ಜೊತೆನೇ ಇರೋದು ಜಾಸ್ತಿ ಬೆಸ್ಟ್ ಮೂಮೆಂಟ್ಸ್. ಸೊ ನಾನಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ, ರಿತಿಕಾ ಮತ್ತು ಮೇಲಿಕಾ. ರಿತಿಕಾ ಬಂದು ನಮ್ಮ ಭಾರತದ ರಾಜಸ್ಥಾನಿ ಹುಡುಗಿ ಆ್ಯಂಡ್ ಮೇಲಿಕಾ ಬಂದು ಇರಾನ್ ಹುಡುಗಿ. ಸೊ ಇವರಿಬ್ರು ನನ್ನ ಜೊತೆನೇ MBBS ಮಾಡ್ತಿದ್ದಾರೆ. ಮೇಲಿಕಾ ಬಂದು ನನ್ನ ಕ್ಲಾಸು, ರಿತಿಕಾ ಬಂದು ಬೇರೆ ಸೆಕ್ಷನ್, ಬಟ್ ನಮ್ಮ ಬ್ಯಾಚಲ್ಲೇ ಇರೋದು. ಸೊ ಇದು ಅವರಿಬ್ಬರ ಬಗ್ಗೆ. ನಿಮ್ಮ ವೀಡಿಯೋಸ್ ಅಂದರೆ ನನಗೆ ತುಂಬ ತುಂಬ ಇಷ್ಟ. ಥ್ಯಾಂಕ್ ಯು. ಯಾವಾಗಲೂ ವೇಟ್ ಮಾಡ್ತೀನಿ ನಿಮ್ಮ ವೀಡಿಯೋಸ್ಗೆ. ನಿಮ್ಮ ವಾಯ್ಸ್ ತುಂಬ ಇಷ್ಟ, ನಿಮ್ಮ ಚೈನೀಸ್ ನೇಮ್ ಹೇಳೋ ಸ್ಟೈಲ್ ತುಂಬ ಇಷ್ಟ. ಥ್ಯಾಂಕ್ ಯು. ಓವರ್ ಆಲ್ ನೀವು ತುಂಬ ತುಂಬ ಇಷ್ಟ ಅಕ್ಕ, ನಮ್ಮ ಮನೆಯವರು ನೀವು ಅಂತ ಅನಿಸುತ್ತೆ. ಸೊ ಈ ಲೈನ್ ಓದ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ತುಂಬ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಅಕ್ಕ. ನಿಮ್ಮ ವೀಡಿಯೋಸ್ನ ರಿಪೀಟೆಡ್ ಆಗಿ ನೋಡ್ತೀನಿ. ಲಾಟ್ಸ್ ಆಫ್ ಲವ್ ಅಕ್ಕ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ನ ಇಷ್ಟು ಇಷ್ಟಪಟ್ಟು ನೋಡ್ತಿದ್ದೀರಾ. ಆ್ಯಂಡ್ ನಿಮಗೂ ಕೂಡ ಲಾಟ್ಸ್ ಆಫ್ ಲವ್. ಸೊ ಇವತ್ತಿನ ಚಿಟ್ ಚಾಟ್ ವೀಡಿಯೋ ಸ್ವಲ್ಪ ಲೆಂತಿ ಆಗಿಬಿಟ್ಟಿದೆ ಅನ್ಕೊತೀನಿ. ನಿಮಗೆ ಬೋರ್ ಆದರೆ ದಯವಿಟ್ಟು ಕ್ಷಮಿಸಿ. ನನಗೆ ಇಷ್ಟೊಂದು ಲೆಂತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಮಾತಾಡ್ತಾ ಇಷ್ಟೊಂದು ಆಗೋಯ್ತು. ಸೊ ಬೋರ್ ಅನಿಸಿದ್ರೆ ಮಧ್ಯದಲ್ಲಿ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಅದನ್ನು ಹೇಳ್ತಾ ಇನ್ನೊಂದು ಹೇಳಬೇಕು ನಾನು ನಿಮಗೆ. ಅಪ್ಯಾರೆಂಟ್ಲಿ ನಾನು ಪ್ರೀವಿಯಸ್ ವಿಡಿಯೋಲಿ ಮೆನ್ಷನ್ ಮಾಡಿದ್ದೆ 10,000 ಸಬ್ಸ್ಕ್ರೈಬರ್ಸ್ ರೀಚ್ ಆದರೆ ನಾನು ಒಂದು ಸ್ಪೆಷಲ್ ಕ್ವೆಶನ್ ಆನ್ಸರ್ ಸೆಗ್ಮೆಂಟ್ನ ಮಾಡ್ತೀನಿ ಅಂತ. ಸೊ ಇವಾಗೂ ಹೇಳ್ತಾ ಇದ್ದೀನಿ, ನಾನು 10,000 ಸಬ್ಸ್ಕ್ರೈಬರ್ಸ್ ರೀಚ್ ಆದಮೇಲೆ ಒಂದು ಡೆಡಿಕೇಟೆಡ್ ಕ್ವೆಶನ್ ಆನ್ಸರ್ ಸೆಗ್ಮೆಂಟ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ನೀವು ನನ್ನ ಏನಾದರೂ ಕ್ವೆಶನ್ ಕೇಳಿ, MBBS ಅಂತಲೇ ಅಲ್ಲ, MBBS ಬಗ್ಗೆ ನಾನು ಸಾಕಷ್ಟು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಆದ್ರೂ ನಿಮಗೆ ನಾನು ಆನ್ಸರ್ ಮಾಡದೇ ಇರೋ ಬೇರೆ ಏನಾದರೂ MBBS ಕ್ವೆಶನ್ಸ್ ಆಗಿದ್ದರೆ, ಇಲ್ಲ ಚೈನಾ ಬಗ್ಗೆ ಕ್ವೆಶನ್ಸ್ ಆಗಿದ್ದರೆ ಕೇಳ್ಬೋದು. ಇಲ್ಲ ನಾನು ಅದಲ್ದಿರ ನನ್ನ ಪರ್ಸ್ನಲ್ ಕ್ವೆಶನ್ಸ್ ಲೈಕ್ ನನ್ನ ವೈಯಕ್ತಿಕ ಲೈಫ್ ಬಗ್ಗೆ ನಿಮ್ಗೆ ಏನಾದರೂ ಕೇಳಬೇಕು ಅಂದರೆ, ಹಂಗಂತ ಮನೆ ಅಡ್ರೆಸ್ಸು, ಫೋನ್ ನಂಬರು, ಬ್ಯಾಂಕ್ ಕಾರ್ಡ್ ಡೀಟೇಲ್ಸ್ ಇದ್ರ ಬಗ್ಗೆ ಅಲ್ಲ. ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ಫೇವ್ರೆಟ್ ಮೆಮೊರಿ ಏನಾಗಿರ್ಬೋದು, ನನ್ನ ಚೈಲ್ಡ್ಹುಡ್ ಹೇಗಿತ್ತು, ಇಲ್ಲ ನನ್ನ ಚೈಲ್ಡ್ಹುಡಲ್ಲಿ ನನ್ನ ಫೇವ್ರೆಟ್ ಜಾಗ ಯಾವುದಾಗಿತ್ತು, ಈ ಥರ ನೀವು ಏನಾದರೂ ಪರ್ಸ್ನಲ್ ಕ್ವೆಶನ್ಸ್ನ ಕೇಳಬೇಕಂದ್ರೆ, ಯಾವುದಾದ್ರ ಬಗ್ಗೆ ನನ್ನ ಒಪಿನಿಯನ್ ಆಗಿರ್ಬೋದು, ಏನಾದರೂ ಪರವಾಗಿಲ್ಲ. ಸೊ ಕ್ವೆಶನ್ ಆನ್ಸರ್ ಸೆಗ್ಮೆಂಟ್ನ ಮಾಡ್ತೀನಿ. ನಿಮ್ಗೆ ಏನಾದರೂ ಕ್ವೆಶನ್ಸ್ ಕೇಳಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶನ್ಸ್ನ ತಿಳಿಸಿ. ಯಾವ ಕ್ವೆಶನ್ಸ್ ಮೇಲೆ ಜಾಸ್ತಿ ಲೈಕ್ಸ್ ಇರುತ್ತೆ, ಇಲ್ಲ ಯಾವ ಕ್ವೆಶನ್ಸ್ ರಿಪೀಟೆಡ್ ಆಗಿ ಕೇಳಿದ್ದೀರಾ, ಆ ಕ್ವೆಶನ್ಸ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಆನ್ಸರ್ ಮಾಡ್ತೀನಿ 10,000 ಸಬ್ಸ್ಕ್ರೈಬರ್ಸ್ ರೀಚ್ ಆದಮೇಲೆ. ಆ್ಯಂಡ್ ಅದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಮುಗಿತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆ್ಯಂಡ್ ಇದೇ ಥರ ಕಂಟೆಂಟ್ ನೀವು ನೋಡಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನೇ ಅನಿಸಿಕೆ ಇದ್ರು, ಏನೇ ಅಭಿಪ್ರಾಯ ಇದ್ರು, 10,000 ಸಬ್ಸ್ಕ್ರೈಬರ್ಸ್ಗೆ ಏನೇ ಕ್ವೆಶನ್ ಕೇಳಬೇಕು ಅನ್ಕೊಂಡಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗೀತು. ಮತ್ತಿನ್ನೊಂದು ವಿಡಿಯೋ ಸಿಗೋಣ. ಓಕೆ, ಬಾಯ್ ಬಾಯ್, ಜೈ ಜಿಯಾನ್.